ಈಗ ನಾವು ಯೂನಿಟ್ 1 ಮೊದಲನೇ ಭಾಗ ಕಲ್ತಿದ್ದೀವಿ. ಈಗ ಎರಡನೇ ಭಾಗ ಕಲಿತಿದ್ದೀವಿ, ಇಂಟ್ರೊಡಕ್ಷನ್ ಟು ಡಿಟರ್ಮಿನೆಂಟ್ಸ್ ಅಂತ. ಸೊ ಈಗ ನಾವು ಡಿಟರ್ಮಿನೆಂಟ್ಸ್ ಅಂದರೆ ಏನು ಅಂತ. ಡೆಫಿನೇಷನ್ ಆಫ್ ಡಿಟರ್ಮಿನೆಂಟ್. ಡಿಟರ್ಮಿನೆಂಟ್ಸ್ ಆರ್ ದಿ ಸ್ಕ್ವೇರ್ ಮ್ಯಾಟ್ರಿಕ್ಸ್, ದಿ ಆಲ್ ಎಲಿಮೆಂಟ್ಸ್ ಎಕ್ಸ್ಪ್ರೆಸ್ಡ್ ಇನ್ ದಿ ವಿತ್ ಇನ್ ದಿ ವರ್ಟಿಕಲ್ columns. Is the definition to every square matrix A, we can associate a number is called determinant of the square matrix. It is denoted by determinant of A or vertical lines are A ಬರೀತೀವಿ. So only square matrix have the determinants. ಈಗ determinants of a matrix of order 2 ಕಲಿತಿದ್ದೀವಿ. ಸೊ ಒಂದು ಫಾರ್ಮುಲಾ ಇದೆ, ಇಲ್ಲಿ ಒಂದು ನಾವು ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಎ ಇಸ್ ಈಕ್ವಲ್ ಟು, ಸೊ ಎ ಬಿ ಸಿ ಡಿ ವಿ ದಿ ಸ್ಕ್ವೇರ್ ಮೆಟ್ರಿಕ್ಸ್ ಆಫ್ ಆರ್ಡರ್ 2 ಇರುತ್ತೆ. ಆ್ಯಂಡ್ ದಿ ಡಿಟರ್ಮಿನೆಂಟ್ ಆಫ್ ಎ ಇಸ್ ಗಿವನ್ ಬೈ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಎ ಡಿ ಮೈನಸ್ ಬಿ ಸಿ. ಅಂದರೆ ಇದು ಒಂದು ಫಾರ್ಮುಲಾ ಇರುತ್ತೆ. ಇಲ್ಲಿ ಪ್ರಾಡಕ್ಟ್ ಆಫ್ ದಿ ಡಯಾಗನಲ್ ಎ ಡಿ ಮೈನಸ್ ಪ್ರಾಡಕ್ಟ್ ಆಫ್ ದಿ ಅದರ್ ಡಯಾಗನಲ್ ಬಿ ಸಿ ಅಂತ ಬರುತ್ತೆ. ಸಿಮಿಲರ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ ಇಲ್ಲಿ ನೋಡಿ. ಇಫ್ ಎ ಇಸ್ ಈಕ್ವಲ್ ಟು 2 5 1 4 ಅಂತ, ಇದು ಇಟ್ ಈಸ್ ಅ ಸೆಕೆಂಡ್ ಆರ್ಡರ್ ಮೆಟ್ರಿಕ್ಸು. ಇಷ್ಟು ಮೆಟ್ರಿಕ್ಸ್ನ ನಾವು ಡಿಟರ್ಮಿನೆಂಟ್ ಮಾಡಬೇಕಾದ್ರೆ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 2 ಇಂಟು 4 ಮೈನಸ್ 5 ಇಂಟು 1. ಬಿಕಾಸ್ ಆಫ್ ದಿಸ್ ಯೂಸಿಂಗ್ ದಿ ಅಬೌವ್ ಫಾರ್ಮುಲಾಸ್, ಪ್ರಾಡಕ್ಟ್ ಆಫ್ ದಿ ಡಯಾಗನಲ್ ಎಲಿಮೆಂಟ್ಸ್ 2 4s are 8 ಮೈನಸ್ ಪ್ರಾಡಕ್ಟ್ ಆಫ್ ದಿ ಅದರ್ ಡಯಾಗನಲ್ ಎಲಿಮೆಂಟ್ಸ್ 5 1s are 5. 8 ಮೈನಸ್ 5 3 ಬರುತ್ತೆ. ಅದೇ ಥರ ನಾವು ಡಿಟರ್ಮಿನೆಂಟ್ಸ್ ಆಫ್ ಮೆಟ್ರಿಕ್ಸ್ ಆಫ್ ಆರ್ಡರ್ 3 ಕಲಿತಿದ್ದೀವಿ. ಸೊ ನಾವು ಆರ್ಡರ್ 3 ಡಿಟರ್ಮಿನೆಂಟ್ಸನ್ನು ನಾವು ಹೇಗೆ ಎವ್ಯಾಲ್ಯೂಯೇಟ್ ಮಾಡ್ತೀವಿ ಅಂತ ನೋಡ್ಬೋದು. ಥರ್ಡ್ ಆರ್ಡರ್ ಮೆಟ್ರಿಕ್ಸ್ ತೊಗೊಳ್ತೀವಿ. ಸೊ ಎ ಇಸ್ ಈಕ್ವಲ್ ಟು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಅಂತ ಒಂದು ಇರುತ್ತೆ. 9 ಎಲಿಮೆಂಟ್ಸ್ ಇರುತ್ತೆ. 3 ಇಂಟು 3 ಕ್ರಾಸ್ ಆರ್ಡರ್ ಮೆಟ್ರಿಕ್ಸ್ ಇದು. ಡಿಟರ್ಮಿನೆಂಟ್ ಆಫ್ ಎ ಕಲಿಬೇಕಾದ್ರೆ ಫಸ್ಟ್ ಎಲಿಮೆಂಟ್, ದಿ ಫಸ್ಟ್ ಎಲಿಮೆಂಟ್ ಇಟ್ ಬಿಲಾಂಗ್ಸ್ ಟು ಫಸ್ಟ್ ರೋ ಆ್ಯಂಡ್ ಫಸ್ಟ್ ಕಾಲಮ್ ಇರುತ್ತೆ. ಸೊ ನಾವು ಫಸ್ಟ್ ರೋ ಆ್ಯಂಡ್ ಫಸ್ಟ್ ಕಾಲಮನ್ನು ಎಲಿಮಿನೇಟ್ ಮಾಡಿಬಿಡ್ತೀವಿ. ಸೊ ಇಲ್ಲಿ ನೋಡ್ಬೋದು, ಇದು ಫಸ್ಟ್ ರೋ, ಇದು ಫಸ್ಟ್ ಕಾಲಮು. ಒಂದು ಎಕ್ಸಾಂಪಲ್ ಬರೀತಿದ್ದೀವಿ ಇಲ್ಲಿ. ಫಸ್ಟ್ ರೋ ಫಸ್ಟ್ ಕಾಲಮ್, ಎ ಎಲಿಮೆಂಟ್ ಈಸ್ ಬಿಲಾಂಗ್ಸ್ ಟು ಫಸ್ಟ್ ರೋ ಆ್ಯಂಡ್ ಫಸ್ಟ್ ಕಾಲಮ್. ಫಸ್ಟ್ ಎಲಿಮೆಂಟ್ ಎ ಬರ್ಕೋಬೇಕು. ಟು ಫಸ್ಟ್ ರೋ ಆ್ಯಂಡ್ ಫಸ್ಟ್ ಕಾಲಮನ್ನು ಎಲಿಮಿನೇಟ್ ಮಾಡಬೇಕು. ರಿಮೈನಿಂಗ್ ಎಲಿಮೆಂಟ್ ಇ ಎಫ್ ಎಚ್ ಐ ಆ್ಯಸ್ ಎ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್ ಥರ ಇರುತ್ತೆ. ಮೈನಸ್ ಸೆಕೆಂಡ್ ಎಲಿಮೆಂಟ್ ಬಿಟ್ಕೋಬೇಕು. ಸೆಕೆಂಡ್ ಎಲಿಮೆಂಟ್ ಇರೋ ರೋ ಬಿಡಬೇಕು. ಸೆಕೆಂಡ್ ಎಲಿಮೆಂಟ್ ಇರೋ ಕಾಲಮ್ ಬಿಡಬೇಕು. ರಿಮೈನಿಂಗ್ ಎಲಿಮೆಂಟ್ ಡಿ ಎಫ್ ಜಿ ಐ ಅಂತ ಬರಿತೀವಿ. ಇಟ್ ಈಸ್ ಆಲ್ಸೋ ಸೆಕೆಂಡ್ ಆರ್ಡರ್. ಆ್ಯಂಡ್ ಪ್ಲಸ್ ಸಿ ಬರಿತೀವಿ. ಸಿ ಇರೋ ರೋ ಬಿಡಬೇಕು, ಸಿ ಇರೋ ಕಾಲಮ್ ಬಿಡಬೇಕು. ಡಿ ಇ ಎಚ್ ಜಿ ಎಚ್ ಅಂತ ಎಲಿಮೆಂಟ್ಸ್ ಬರೀತೀವಿ. ದಿಸ್ ಈಸ್ ಆ್ಯಡ್ಸ್ ಆಸ್ ಎ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್ಸು. ಸೊ ಇದನ್ನು ಎವ್ಯಾಲ್ಯೂಯೇಟ್ ಮಾಡಿದ್ರೆ ವಿ ಗೆಟ್ ಎ ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಇದೆ ಇಲ್ಲಿ. ಡಿಟರ್ಮಿನೆಂಟ್ ಆಫ್ ಮೆಟ್ರಿಕ್ಸ್ ಆಫ್ ಆರ್ಡರ್ 3. ಸೊ ಥರ್ಡ್ ಆರ್ಡರ್ ಮೆಟ್ರಿಕ್ಸ್ ಅನ್ನೋ ಒಂದು ಬರಿತೀವಿ. ಫೈಂಡ್ ದಿ ಡಿಟರ್ಮಿನೆಂಟ್ ಆಫ್ ಎ ಕರಿತೀವಿ. ಸೊ ಥರ್ಡ್ ಆರ್ಡರ್ ಮೆಟ್ರಿಕ್ಸಲ್ಲಿ 3 ಇಂಟು 3 ಆರ್ಡರ್ ಇರುತ್ತೆ. ಡಿಟರ್ಮಿನೆಂಟ್ ಆಫ್ ಎ ಅಂದರೆ ಫಸ್ಟ್ ಎಲಿಮೆಂಟ್ 1 ಆಗಿ ಇಟ್ಕೋಬೇಕು. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಡ್ತೀವಿ. ಅವಾಗ 5 6 8 9 ಬರುತ್ತೆ. ಮೈನಸ್ ಸೆಕೆಂಡ್ ಎಲಿಮೆಂಟ್ -2 ಇಟ್ಕೋಬೇಕು. ಸೆಕೆಂಡ್ ಎಲಿಮೆಂಟ್ ಇರೋ ರೋ ಬಿಡಬೇಕು. ಸೆಕೆಂಡ್ ಎಲಿಮೆಂಟ್ ಇರೋ ಕಾಲಮ್ ಬಿಡಬೇಕು. ಅವಾಗ ರಿಮೈನಿಂಗ್ 4 6 7 9 ಬರ್ಕೋಬೇಕು. ಪ್ಲಸ್ ಥರ್ಡ್ ಆರ್ಡರ್ ಥರ್ಡ್ ಎಲಿಮೆಂಟ್ ಬರಿತೀವಿ 3. ಆ ಥರ್ಡ್ ಎಲಿಮೆಂಟ್ ಇರೋ ರೋ ಬಿಡಬೇಕು. ಥರ್ಡ್ ಎಲಿಮೆಂಟ್ ಇರೋ ಕಾಲಮ್ ಅಂದರೆ 3 ಇರೋ ರೋ 3 ಇರೋ ಕಾಲಮ್ ಬಿಟ್ಬಿಡ್ತೀವಿ. ಇದು 3 ಇರೋ ರೋ ಅಂತ ಕರಿತೀವಿ. ಇದು 3 ಇರೋ ಕಾಲಮು. 3 ಇರೋ ರೋ 3 ಇರೋ ಕಾಲಮ್ ಬಿಟ್ಟರೆ ನಮ್ಗೆ ಸಿಗೋದು 4 5 7 8 4 5 7 8 ಬರಿತೀವಿ. ಆ್ಯಂಡ್ ಎವಾಲ್ಯೂಯೇಟ್ ಮಾಡ್ತೀವಿ ನಾವು. ಪ್ರಾಡಕ್ಟ್ ಆಫ್ ದಿ ಡಯಾಗನಲ್ ಎಲಿಮೆಂಟ್ಸು ಈ ಥರ ಬರಿತೀವಿ. 5 9s are 45 ಮೈನಸ್ 8 6 are 48. -2 ಆಗಿ ಇಡ್ತೀವಿ. 4 9s are 36 ಮೈನಸ್ 7 6 are 42 ಬರಿತೀವಿ. ಪ್ಲಸ್ 3 ಆಗಿ ಬರಿತೀವಿ. ನೆಕ್ಸ್ಟು 4 8s are 32 ಮೈನಸ್ 7 5s are 35 ಬರಿತೀವಿ. ನೆಕ್ಸ್ಟ್ ಇಲ್ಲೇನಾಗುತ್ತೆ, ಇಲ್ಲಿ 45ಅಲ್ಲಿ 48 ಸಬ್ಟ್ರ್ಯಾಕ್ಟ್ ಮಾಡ್ತೀವಿ. ಬಿಗರ್ ನಂಬರ್ ಸ್ಮಾಲರ್ ಮಾಡಿದ್ರೆ ಬಿಗರ್ ನಂಬರ್ ಸೈನ್ ಮಾಡಿರ್ತೀವಿ. 48 45 3 ಬರುತ್ತೆ. ಇಲ್ಲಿ 36 ಮೈನಸ್ 42 42ನಲ್ಲಿ 36 ಹೋದರೆ ಇನ್ನು -6 ಬರುತ್ತೆ. ಆಮೇಲೆ ನಮಗೆ 32, ಇಲ್ಲಿ 35ಅಲ್ಲಿ 32 ಹೋದರೆ ನಮಗೆ -3 ಬರುತ್ತೆ. -3 ಬರಿತೀವಿ. ಆವಾಗ -3 1s are -3 ಆಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್ 6 2s are 12 ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 3 3s are 9 ಬರಿತೀವಿ. ಇಲ್ಲಿ ನೋಡ್ಬೋದು ಬೋತ್ ಆರ್ ಮೈನಸ್ ಇರುತ್ತೆ. ಗೆಟ್ ಆ್ಯಡ್ -9 -3 -12 ಪ್ಲಸ್ 12 ಈಸ್ ಈಕ್ವಲ್ ಟು 0. ಸೊ ಸಿಂಗ್ಯುಲರ್ ಆ್ಯಂಡ್ ನಾನ್ ಸಿಂಗ್ಯುಲರ್ ಮೆಟ್ರಿಕ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಈಗ. ಸಿಂಗ್ಯುಲರ್ ಮೆಟ್ರಿಕ್ಸ್ ಅಂದರೆ ಏನಂದರೆ, ಎ ಸ್ಕ್ವೇರ್ ಮೆಟ್ರಿಕ್ಸ್ ಎ ಇಸ್ ಸೆಟ್ ಟು ಬಿ ಸಿಂಗ್ಯುಲರ್ ಅಂದರೆ ಇಫ್ ಇಟ್ಸ್ ಡಿಟರ್ಮಿನೆಂಟ್ ಈಸ್ 0. ಇಫ್ ದಿ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 0 ಅಂದರೆ ದೆನ್ ದಿ ಮೆಟ್ರಿಕ್ಸ್
ಗಿವನ್ ಮೆಟ್ರಿಕ್ಸ್ ಈ ಸಿಂಗ್ಯುಲರ್ ಮೆಟ್ರಿಕ್ಸ್ ಅಂತ. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ ನಾವು ಸಿಂಗ್ಯುಲರ್ ಮೆಟ್ರಿಕ್ಸ್ಗೆ. ಸೊ ಈಗ ನಾವೇನು ಮಾಡ್ತೀವಿ, ಇದನ್ನು ಸಿಂಗ್ಯುಲರ್ ಮೆಟ್ರಿಕ್ಸ್ ಅಂತ ಡಿಫೈನ್ ಮಾಡಬೇಕು. ಸೊ ಈಗ ಇಲ್ಲಿ ನಾವು ಸಿಮಿಲರ್ ಆಗಿ ಸಿಮಿಲರ್ ಈಗ ಸೇಮ್ 1 2 3 4 5 6 7 8 9 ಇಲ್ಲಿ ನೋಡಿ 1 2 3 4 5 6 7 8 9. So already we find that determinant, the value of the determinant is 0. So this given matrix is the determinant of the given matrix is equal to 0 bandre, then the given matrix is singular matrix. ನೆಕ್ಸ್ಟ್ ನೋಡ್ತೀವಿ ಸಿಂಗ್ಯುಲರ್ ಆ್ಯಂಡ್ ನಾನ್ ಸಿಂಗ್ಯುಲರ್ ಮೆಟ್ರಿಕ್ಸಲ್ಲಿ. ನಾನ್ ಸಿಂಗ್ಯುಲರ್ ಮೆಟ್ರಿಕ್ಸ್ ಬಗ್ಗೆ ತಿಳ್ಕೊತೀವಿ ಈಗ. A square matrix A is said to be a non-singular if its determinant is not equal to 0. Determinant not equal to 0. ಸೊ ಒಂದು ಎಕ್ಸಾಂಪಲ್ ಇರುತ್ತೆ, ಡಿಟರ್ಮಿನೆಂಟ್ ನಾಟ್ ಈಕ್ವಲ್ ಟು 0. ನಾವು ಪ್ರಾಡಕ್ಟ್ ಮಾಡ್ತೀವಿ. ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ನೋಡ್ಬೋದು. 2 4s are 8 minus 5 1s are 5. 8 minus 5 ಅಂದರೆ 3 ಬರುತ್ತೆ. 3 is not equal to 0. So this is called determinant of A. So determinant of A is not equal to 0. The given matrix is the non-singular matrix. ಸೊ ಈಗ ನಾವು ಕ್ರಾಮರ್ಸ್ ರೂಲ್ಗೆ ಹೋಗ್ತಿದ್ದೀವಿ. ಇಲ್ಲಿ ಅನ್ನೋನ್ ಈಕ್ವೇಷನ್ಸ್ ಸಾಲ್ವ್ ಮಾಡ್ತೀವಿ. ಸಾಲ್ವ್ ದಿ ಅನ್ನೋನ್ ಈಕ್ವೇಷನ್ಸ್ ಬೈ ಯೂಸಿಂಗ್ ಕ್ರಾಮರ್ಸ್ ರೂಲ್. ಸೊ ಕ್ರಾಮರ್ಸ್ ರೂಲಲ್ಲಿ ಅನ್ನೋನ್ ಈಕ್ವೇಷನ್ ಹೇಗಿರುತ್ತೆ ಅಂದರೆ a1x ಪ್ಲಸ್ b1y ಪ್ಲಸ್ c1 ಈಸ್ ಈಕ್ವಲ್ c1 ಆ್ಯಂಡ್ a2x ಪ್ಲಸ್ b2 ಈಸ್ ಈಕ್ವಲ್ ಟು c2, ವೇರ್ a1 b1 a2 b2 ಆರ್ ದಿ ಕೋಎಫಿಷಿಯಂಟ್ಸ್ ಆಫ್ x ಆ್ಯಂಡ್ y ಆಗಿರುತ್ತೆ. c1 c2 ಆರ್ ಕಾನ್ಸ್ಟೆಂಟ್ಸ್ ಆಗಿರುತ್ತೆ. ನಾವು ನೋಡ್ತಿದ್ದೀವಿ ಇದರಲ್ಲಿ a1 ಪಾರ್ಟ್ ಏನು ಅಂತ. a1 a2 ಆ್ಯಂಡ್ b1 b2 are coefficients, and where c1 and c2 are constants ಆಗಿರುತ್ತೆ. ಸೊ ನೆಕ್ಸ್ಟ್ ಬರ್ತೀವಿ ನಾವು ಸೊಲ್ಯೂಷನ್ ಯೂಸಿಂಗ್ ದಿ ಡಿಟರ್ಮಿನೆಂಟ್ಸ್ ಮೆಥಡ್. ನಾವು ಡಿಟರ್ಮಿನೆಂಟ್ಸನ್ನು ನಾವು ಇಲ್ಲಿ ಡಿ ಅಂತಲೂ ಕರಿಬೋದು, ಆರ್ ಡೆಲ್ಟಾ ಅಂತಲೂ ಕರಿಬೋದು, ಡಿ ಅಂತಲೂ ಕರಿಬೋದು, ಆರ್ ಸಮ್ ಎಕ್ಸಾಂಪಲ್ಸಲ್ಲಿ ನಾವು ಡೆಲ್ಟಾ ಎಕ್ಸ್ ಅಂತಲೂ ಕರಿತೀವಿ. ನಾವು ಡೆಲ್ಟಾ ಎಕ್ಸ್ ಅಂತಲೂ ಕರಿಬೋದು. ಇದನ್ನು ಡೆಲ್ಟಾ ವೈ ಅಂತಲೂ ಕರಿಬೋದು. ಸಾಲ್ವ್ ದಿ ಈಕ್ವೇಷನ್ಸ್. 2 ಅನ್ನೌನ್ ಈಕ್ವೇಷನ್ಸ್ ನಾವು ನೋಡಿದ್ದೀವಿ ಪ್ರೀವಿಯಸ್ ಸ್ಲೈಡ್ಸಲ್ಲಿ. ನೋಡಿ ಇದರಲ್ಲಿ ನಾವು ನೋಡ್ತಿದ್ದೀವಿ. ಸೊ 2 ಅನ್ನೌನ್ ಈಕ್ವೇಷನ್ಸ್ ಇದೆ. 2 ಅನ್ನೌನ್ ಈಕ್ವೇಷನ್ಸ್ ಇದ್ದಾಗ ನಾವು ಸೊ ಇಲ್ಲೇನು ಮಾಡ್ತೀವಿ, ದಿ ಡೆಲ್ಟಾ ಅಂದರೆ ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ ನೋಡ್ತಿದ್ದೀವಿ. ನಾವು ಇಲ್ಲಿ ನೋಡ್ಬೋದು ನಾವು ಡೆಲ್ಟಾ ಹೆಂಗೆ ಬರಿತೀವಿ ಅಂತಂದರೆ ಇಲ್ಲೇ ತೋರಿಸಿ ನೋಡಿ ನಿಮಗೆ. ಡೆಲ್ಟಾ ಇಸ್ ದಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಆ್ಯಂಡ್ ವೈ. ಸೊ ಡೆಲ್ಟಾ ಅಂದರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಆ್ಯಂಡ್ ವೈ. ಎಕ್ಸ್ನ ಕೋಎಫಿಷಿಯಂಟು a1 ಆಗಿರುತ್ತೆ, ವೈನ ಕೋಎಫಿಷಿಯಂಟು b1 ಆಗಿರುತ್ತೆ. ಸೊ ಇಲ್ಲಿ ಅಗೇನ್ ಸೆಕೆಂಡ್ ರೋನಲ್ಲಿ ಎಕ್ಸ್ನ ಕೋಎಫಿಷಿಯಂಟ್ a2 ಆಗಿರುತ್ತೆ, ವೈನ ಕೋಎಫಿಷಿಯಂಟ್ b2 ಆಗಿರುತ್ತೆ. ಸೊ ದೀಸ್ ಆರ್ ದಿ ಡೆಲ್ಟಾ ಈಸ್ ದಿ ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ. ವಾಟ್ ಈಸ್ ಕಾಲ್ಡ್ ಡೆಲ್ಟಾ? Delta is the coefficients of x and y. So first column of delta is the x coefficient, second column of delta is the y coefficient ಅಂತ ತಿಳ್ಕೊಂಡಿದ್ದೀವಿ. Similar to observe that here delta a1 b1 a2 b2. ಸೊ ನೆಕ್ಸ್ಟು ಆ್ಯಂಡ್ ವಾಟ್ ಈಸ್ ಕಾಲ್ಡ್ ಡೆಲ್ಟಾ ಎಕ್ಸ್. ಡೆಲ್ಟಾ ಎಕ್ಸ್ ಅಂತಂದರೆ ನಾವೇನು ಮಾಡ್ತೀವಿ, ಫಸ್ಟ್ ಕಾಲಮ್ ಆಫ್ ಡೆಲ್ಟಾ ಈಸ್ ರಿಪ್ಲೇಸ್ಡ್ ಬೈ ಕಾನ್ಸ್ಟೆಂಟ್ಸ್ ಅಂತ. ಇವಾಗ ನಾವು ನೋಡಿದ್ದೀವಿ ಡೆಲ್ಟಾ ಎಕ್ಸ್ ಬರಿತೀವಿ. ಇಲ್ಲಿ ಈ 2 ಅನ್ನೌನ್ ಈಕ್ವೇಷನ್ಸ್ ಇದೆ ನೋಡ್ಬೋದು ನಾವು. ಡೆಲ್ಟಾ ಎಕ್ಸ್ ಅಂತಂದರೆ ದಿ ಫಸ್ಟ್ ಕಾಲಮ್. ಇವಾಗ ಏನಿದೆ a1 a2 ಅನ್ನೋದು ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ಆಗಿರುತ್ತೆ. ಆ ಫಸ್ಟ್ ಕಾಲಮ್ ಈಸ್ ರಿಪ್ಲೇಸ್ಡ್ ಬೈ ಕಾನ್ಸ್ಟೆಂಟ್ಸ್ c1 c2 ಈ ಥರ ಬರಿತೀವಿ. ಇನ್ b1 b2 ಇರುತ್ತೆ, b1 b2. ಸೊ ದಿಸ್ ಈಸ್ ದಿ ಡೆಲ್ಟಾ ಎಕ್ಸ್ ಅಂತ ಕರಿತೀವಿ. ವಾಟ್ ಈಸ್ ಕಾಲ್ಡ್ ಡೆಲ್ಟಾ ಎಕ್ಸ್? ದಿ ಫಸ್ಟ್ ಕಾಲಮ್ ಆಫ್ ಡೆಲ್ಟಾ ಈಸ್ ಕಾನ್ಸ್ಟೆಂಟ್ಸ್ ಅಂತ. ಅದೇ ರೀತಿ ನಾವೇನು ಮಾಡ್ತೀವಿ, ಸಿಮಿಲರ್ಲಿ ಡೆಲ್ಟಾ ವೈ ಬರಿತೀವಿ. ಡೆಲ್ಟಾ ವೈ. ಸೊ ಡೆಲ್ಟಾ ವೈ ಅಂದರೆ ನಾವು ದಿಸ್ ಸೆಕೆಂಡ್ ಕಾಲಮ್ ಆಫ್ ಡೆಲ್ಟಾ ಈಸ್ ಕಾನ್ಸ್ಟೆಂಟ್. ಸೊ ಫಸ್ಟ್ ಕಾಲಮ್ ರಿಟೈನ್ ಮಾಡ್ತೀವಿ ಆಸ್ ಡೆಲ್ಟಾದಲ್ಲಿ. a1 a2 ಆಗೇ ಇರುತ್ತೆ. ಈಗ b1 b2 ಈಸ್ ರಿಪ್ಲೇಸ್ಡ್ ಬೈ c1 c2. ಸೊ ನಾವು ತಿಳ್ಕೊಂಡಿದ್ವಿ ವಾಟ್ ಈಸ್ ಕಾಲ್ಡ್ ಡೆಲ್ಟಾ. ಡೆಲ್ಟಾ ಈಸ್ ದಿ ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ. ವಾಟ್ ಈಸ್ ಕಾಲ್ಡ್ ಡೆಲ್ಟಾ ಎಕ್ಸ್? ಡೆಲ್ಟಾ ಎಕ್ಸ್ ಈಸ್ ಕಾಲ್ಡ್ ದಿ ಫಸ್ಟ್ ಕಾಲಮ್ ಆಫ್ ಡೆಲ್ಟಾ ಈಸ್ ಕಾನ್ಸ್ಟೆಂಟ್ಸ್. And what is called delta y? The second column of delta is constant. Similar to we write that here now a1 b1 a2 b2 the coefficients of x and y. So the first column is constant c1 and c2. Here delta y is called second column is constants. We find x is equal to delta x by delta and y is equal to delta y by delta. The provided delta is not equal to 0. Delta ಆದರೂ ಯೂಸ್ ಮಾಡ್ಬೋದು, dx ಆದರೂ ಯೂಸ್ ಮಾಡ್ಬೋದು, d ಅಂತಾದರೂ ಕರಿಬೋದು.
ಈಗ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಥರ್ಡ್ ಆರ್ಡರ್ ಇರುತ್ತೆ. ಥರ್ಡ್ ಆರ್ಡರ್ ಇದ್ದರೆ ನಾವೇನು ಮಾಡ್ತೀವಿ, 3 ಅನ್ನೋ ಒಂದು ಈಕ್ವೇಷನ್ ಇರುತ್ತೆ. a1x ಪ್ಲಸ್ b1y ಪ್ಲಸ್ c1z ಇಸ್ ಈಕ್ವಲ್ ಟು d1, a2x ಪ್ಲಸ್ b2y ಪ್ಲಸ್ c2z ಇಸ್ ಈಕ್ವಲ್ ಟು d2, a3x ಪ್ಲಸ್ b3y ಪ್ಲಸ್ c3z ಇಸ್ ಈಕ್ವಲ್ ಟು d3 ಅಂತ. ಸೊ a1 a2 b1 b2 c1 c2 a3 b3 c3, these are the coefficients of x y z, and d1 d2 are the constants ಅಂತ ಕರಿತೀವಿ. Similar to write delta, the coefficients of XYZ. XYZ no coefficient. So A1, B1, C1 are the coefficient of XYZ. Similarly, second row coefficients of XYZ. Third row coefficient of XYZ. Delta is called coefficient of X and YZ. And then see that delta X or dx. The first column of the delta is called constant. So ನೋಡಿ d1, d2, d3 ಇದೆ. ಇಲ್ಲಿ d1, d2, d3 are the constants ಅಂತ ಕರಿತೀವಿ ನಾವು. ರಿಮೈನಿಂಗ್ as ಸೇಮ್ ಇರುತ್ತೆ. ಡೆಲ್ಟಾ y is the second column of delta is constant. Second column d1, d2, d3 are the constants. Remaining as same. ಡೆಲ್ಟಾ z ಅಂದರೆ the third column of delta is constant. Third column ಅಲ್ಲಿ ನಾವು ನೋಡ್ಬೋದು d1, d2, d3 are the constants. This is main important. X equals delta x by delta and y equals delta y by delta, z equals delta z by delta ಅಂತಾನು ಕರಿಬೋದು, ಡಿ ಅಂತಾನು ಯೂಸ್ ಮಾಡ್ಬೋದು. ಸೊ ನಾವೀಗ ಕ್ರಾಮರ್ಸ್ ರೂಲ್ ಬಗ್ಗೆ ಕಲ್ತಿದ್ದೀವಿ. 2 ಅನ್ನೋನ್ ಈಕ್ವೇಷನ್ಸ್ ಇದ್ದರೆ 2 ರೋ ಇರುತ್ತೆ. ಸೊ ಡೆಲ್ಟಾ ಅಂದರೆ ನಮಗೆ ಗೊತ್ತು ದಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂಡ್ ವೈ ಅಂತ. ಆ್ಯಂಡ್ ವಾಟ್ ಈಸ್ ದ ಡೆಲ್ಟಾ ಎಕ್ಸ್ ಅಂದರೆ ಗೊತ್ತು, ಫಸ್ಟ್ ಕಾಲಮ್ ಆಫ್ ಡೆಲ್ಟಾ ಈಸ್ ಕಾನ್ಸ್ಟೆಂಟ್ಸ್ ಅಂತ. ಡೆಲ್ಟಾ ವೈ ಅಂದರೆ ಸೆಕೆಂಡ್ ಕಾಲಮ್ ಆಫ್ ಕಾನ್ಸ್ಟೆಂಟ್ ಅಂತ. ಅದನ್ನು ಯೂಸ್ ಮಾಡಿಕೊಂಡು ನಾವು ಸಾಲ್ವ್ ದಿ ಈಕ್ವೇಷನ್ಸ್ ಯೂಸಿಂಗ್ ಕ್ರಾಮರ್ಸ್ ರೂಲ್ ನೋಡ್ಬೋದು. ಇವಾಗ ನಾವು ಏನು ಮಾಡಬೇಕು, ನಮಗೆ ಒಂದು ಫಾರ್ಮುಲಾಸ್ ಮೆಮ್ರಿ ಇರಬೇಕು ಕ್ರಾಮರ್ಸ್ ರೂಲಲ್ಲಿ. ಎಕ್ಸ್ ಈಕ್ವಲ್ಸ್ ಡೆಲ್ಟಾ ಎಕ್ಸ್ ಆರ್ ಡಿ ಎಕ್ಸ್ ಅಂತ. ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ, ವೈ ಈಕ್ವಲ್ಸ್ ಡೆಲ್ಟಾ ವೈ ಬೈ ಡೆಲ್ಟಾ. ಇದನ್ನು ಯೂಸ್ ಮಾಡ್ಕೋಬೇಕು. ವಾಟ್ ಈಸ್ ಡೆಲ್ಟಾ ಅಂದರೆ ನಮಗೆ ಗೊತ್ತಿರಬೇಕು. ವಿ ಫೈಂಡ್ ಡೆಲ್ಟಾ. ಡೆಲ್ಟಾ ಈಸ್ ಈಕ್ವಲ್ ಟು ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ. ಎಕ್ಸ್ನ ಕೋಎಫಿಷಿಯಂಟ್ 2, ವೈನ ಕೋಎಫಿಷಿಯಂಟ್ 5 ಅಂದರೆ 2, 5 ಬರೀಬೇಕು ಫಸ್ಟ್ ರೋನಲ್ಲಿ. ಸೊ ಸೆಕೆಂಡ್ ಈಕ್ವೇಷನ್ ನೋಡ್ತಿದ್ವಿ, ಎಕ್ಸ್ನ ಕೋಎಫಿಷಿಯಂಟ್ 3, ವೈನ ಕೋಎಫಿಷಿಯಂಟ್ 2. ಸೊ ಆವಾಗ 3, 2 ಬರುತ್ತೆ. ಸೊ ಈಗ ಟು ಎವಾಲ್ಯೂಯೇಟ್ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟು, ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ 2 2s are 4 ಮೈನಸ್ ಪ್ರಾಡಕ್ಟ್ ಆಫ್ ದಿ ಅದರ್ ಡಯಾಗನಲ್ ಎಲಿಮೆಂಟ್ಸು 5 3s are 15. ನಮಗೆ 15ಅಲ್ಲಿ 4 ಹೋದರೆ 11 ಬರುತ್ತೆ, ಬಿಗರ್ ನಂಬರ್ ಸೈನ್ ಮೈನಸ್ ಇರುತ್ತೆ. ಅದೇ ಥರ ಡೆಲ್ಟಾ ಎಕ್ಸ್ ಕಂಡುಹಿಡಿತೀವಿ. ಡೆಲ್ಟಾ ಎಕ್ಸ್ ಅಂದರೆ ಫಸ್ಟ್ ಕಾಲಮ್ ಕಾನ್ಸ್ಟೆಂಟ್ ಕಾಲಮ್ ನೋಡ್ಬೋದು. ಕಾನ್ಸ್ಟೆಂಟ್ಸು 1 and 7 ಇದೆ. ಫಸ್ಟ್ ಕಾಲಮಲ್ಲಿ 1 and 7 ಬರೀಬೇಕು. ರಿಮೈನಿಂಗ್ ಆ್ಯಸ್ ಇನ್ ಡೆಲ್ಟಾ 5, 2 ಆಗೇ ಇರುತ್ತೆ. ಎವಾಲ್ಯೂಯೇಟ್ ಸೆಕೆಂಡ್ ಆರ್ಡರ್ ನಮ್ಗೆ ಗೊತ್ತಿದೆ, ಪ್ರಾಡಕ್ಟ್ ಆಫ್ ದಿ ಡಯಾಗನಲ್ 1 2s are 2 ಮೈನಸ್ ಪ್ರಾಡಕ್ಟ್ ಆಫ್ ದಿ ಅದರ್ ಡಯಾಗನಲ್. ಸೊ 7 5s are 35. 35ಅಲ್ಲಿ 2 ಹೋದರೆ ನಮಗೆ 33 ಸಿಗುತ್ತೆ. ಬಿಗರ್ ನಂಬರ್ ಸೈನು ಮೈನಸ್ ಇರುತ್ತೆ. ಅದೇ ಥರ ನಾವೇನು ಮಾಡ್ತೀವಿ, ಡೆಲ್ಟಾ ವೈ ಕಂಡುಹಿಡಿತೀವಿ. ಡೆಲ್ಟಾ ವೈ ಅಂದರೆ ನಮಗೆ ಗೊತ್ತಿದೆ ಸೆಕೆಂಡ್ ಕಾಲಮ್ ಈಸ್ ಕಾನ್ಸ್ಟೆಂಟ್ ಕಾಲಮ್. ಸೊ ಕಾನ್ಸ್ಟೆಂಟ್ಸ್ ಯಾವುದಂದರೆ 1, 7 ಆರ್ ಕಾನ್ಸ್ಟೆಂಟ್ಸ್. ಅದನ್ನು ಬರಿತೀವಿ. ಫಸ್ಟ್ ಕಾಲಮ್ ಆ್ಯಸ್ ಇನ್ ಡೆಲ್ಟಾ 2, 3 ಆಗಿ ಬರಿತೀವಿ. ಸೊ ಕಾನ್ಸ್ಟೆಂಟ್ಸ್ 1, 7 ಬರಿತೀವಿ. ಸೊ ಪ್ರಾಡಕ್ಟ್ ಮಾಡ್ತೀವಿ. ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ 2 7s are 14 ಮೈನಸ್ 3 1s are 3 ಇಸ್ ಈಕ್ವಲ್ ಟು 11 ಬರುತ್ತೆ. ಸೊ ನಾವೀಗ ಎಕ್ಸ್ ಈಕ್ವಲ್ಸ್ ಫಾರ್ಮುಲಾದಲ್ಲಿ ತುಂಬ್ತೀವಿ. ವಾಟ್ ಈಸ್ ವ್ಯಾಲ್ಯೂ ಆಫ್ ಎಕ್ಸ್ ಕಂಡುಹಿಡಿಬೇಕಂದ್ರೆ ಡೆಲ್ಟಾ ಎಕ್ಸ್ ಬೈ ಈ ಡೆಲ್ಟಾ ಎಕ್ಸ್ ಎಷ್ಟಿದೆ ನೋಡ್ತೀವಿ. ಡೆಲ್ಟಾ ಎಕ್ಸ್ ಅಂದರೆ -33 ಡಿವೈಡ್ ಬೈ ಡೆಲ್ಟಾ ಅಂದರೆ -11. ಸೊ 11 1s are 11 3s are ಮೈನಸ್ ಕೆಲಸ ಆಗುತ್ತೆ. ಎಕ್ಸ್ ಈಕ್ವಲ್ಸ್ ಟು 3 ಅಂತ ಬರುತ್ತೆ. ಇನ್ನು ರಿಮೈನಿಂಗ್ ಡೆಲ್ಟಾ ವೈ ನೋಡ್ತಿದ್ದೀವಿ. ಡೆಲ್ಟಾ ವೈ 11 ಇರುತ್ತೆ ಡಿವೈಡ್ ಬೈ ಡೆಲ್ಟಾ -11 ಇರುತ್ತೆ. ಸೊ ಇವಾಗ ಡೆಲ್ಟಾ 11 1s are 11 ಬರುತ್ತೆ, ಮೈನಸ್ ಇರೋದಕ್ಕೆ -1 ಬರುತ್ತೆ ಅದಕ್ಕೆ. ಸೊ ಎಕ್ಸ್ ವ್ಯಾಲ್ಯೂ 3, ವೈ ವ್ಯಾಲ್ಯೂ -1. ಸೊ ಅದೇ ಥರ ನಮ್ಗೇನು ಮಾಡ್ತೀವಿ, ಇದನ್ನು ಸಾಲ್ವ್ ಮಾಡಿದ್ದೀವಿ. ಸೇಮ್ ಸಿಮಿಲರ್ ಟು ದಟ್. ಈಗ ನಾವು ಮೈನರ್ ಆಫ್ ಅನ್ ಎಲಿಮೆಂಟ್. ಮೈನರ್ ಅಂದರೆ ಏನಂತ ತಿಳ್ಕೊತೀವಿ. ಮೈನರ್ ಆಫ್ ಅನ್ ಎಲಿಮೆಂಟ್ ಅಂದರೆ ಎ.ಐ.ಜೆ ಆಫ್ ದಿ ಮೆಟ್ರಿಕ್ಸ್ ಇಸ್ ಡಿಟರ್ಮಿನೆಂಟ್ ಆಫ್ ದಿ ಸಬ್ ಮೆಟ್ರಿಕ್ಸ್ ಫಾರ್ಮ್ಡ್ ಬೈ ಡಿಲೀಟಿಂಗ್ ಐತ್ ರೋ ಆ್ಯಂಡ್ ಜೆತ್ ರೋ. ಇಟ್ ಈಸ್ ಡಿನೋಟೆಡ್ ಬೈ ಎಮ್.ಐ.ಜೆ. ಸೊ ಈಗ ಮೈನರ್ ಆಫ್ ದಿ ಎಲಿಮೆಂಟ್ ಅಂದರೆ ಆ ರೋ ಆ ಕಾಲಮನ್ನು ಡಿಲೀಟ್ ಮಾಡಬೇಕು. ಡಿಲೀಟ್ ಮಾಡಿದ್ರೆ ರಿಮೈನಿಂಗ್ ಮೆಟ್ರಿಕ್ಸ್ ಆರ್ ರಿಮೈನಿಂಗ್ ಎಲಿಮೆಂಟ್ಸ್ ಆರ್ ದಿ ಮೈನರ್ ಆಫ್ ದಿ ಮೆಟ್ರಿಕ್ಸ್ ಅಂತ ಕರಿತೀವಿ ನಾವು. ಈಗ ಒಂದು ಎಕ್ಸಾಂಪಲ್ ನೋಡ್ಬೋದು ನಾವೀಗ. ದಿ ಮೈನರ್ ಆಫ್ ದಿ ಮೆಟ್ರಿಕ್ಸ್ ಎಲಿಮೆಂಟ್ ಅಂತ
ಒಂದು ಎಕ್ಸಾಂಪಲ್ ಫಾರ್ ಮೆಟ್ರಿಕ್ಸ್ ಎ ಈಸ್ ಈಕ್ವಲ್ ಟು ಕೊಟ್ಟಿದ್ದೀವಿ 1 2 3 4 5 6 7 8 9. ಫೈನ್ ದಿ ಮೈನರ್ ಆಫ್ ದಿ ಎಲಿಮೆಂಟ್ 2. ಈಗ ನೋಡಿ 2 ಅನ್ನೋದು ಇಲ್ಲಿದೆ, 2 ಅನ್ನೋದಿದೆ, 2. ಇಟ್ ಬಿಲಾಂಗ್ಸ್ ಟು ಫಸ್ಟ್ ರೋ ಆ್ಯಂಡ್ ಸೆಕೆಂಡ್ ಕಾಲಮ್ ಎಲಿಮೆಂಟ್. ದಿಸ್ ಈಸ್ ಕಾಲ್ಡ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್. ಅದಕ್ಕೆ ನಾವು A12 ಅಂತ ಕರಿತೀವಿ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್. ಸೊ ಫಸ್ಟ್ ರೋ ಆ್ಯಂಡ್ ಸೆಕೆಂಡ್ ಕಾಲಮನ್ನು ನಾವು ಡಿಲೀಟ್ ಮಾಡ್ತೀವಿ. ಸೊ ಫಸ್ಟ್ ರೋನ ಡಿಲೀಟ್ ಮಾಡಿದಾಗ ನಮ್ಗೇನು ಬರುತ್ತೆ ನೋಡಿ, ಫಸ್ಟ್ ರೋ ಡಿಲೀಟ್ ಮಾಡ್ತೀವಿ, ಫಸ್ಟ್ ಕಾಲಮು ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡ್ತೀವಿ. ಫಸ್ಟ್ ರೋ ದಿಸ್ ಈಸ್ ಅಬ್ಸರ್ವ್ ಮಾಡಿ ಇಲ್ಲಿ A12 ಫಸ್ಟ್ ರೋ ಸೆಕೆಂಡ್ ಕಾಲಮ್. ಈಗ ಫಸ್ಟ್ ರೋ ಸೆಕೆಂಡ್ ಕಾಲಮನ್ನು ನಾವು ಡಿಲೀಟ್ ಮಾಡಬೇಕು. ಇದು ಫಸ್ಟ್ ರೋ ಮತ್ತು ಸೆಕೆಂಡ್ ಕಾಲಮ್ 2 ಇರೋ ಎಲಿಮೆಂಟ್ ಎಲ್ಲಿದೆ, ಫಸ್ಟ್ ರೋನಲ್ಲಿದೆ, ಸೆಕೆಂಡ್ ಕಾಲಮಲ್ಲಿದೆ. ಅದಕ್ಕೆ ಅದನ್ನು ನಾವು ಡಿಲೀಟ್ ಮಾಡಿದ್ರೆ ರಿಮೈನಿಂಗ್ ಎಲಿಮೆಂಟ್ ಏನು ಸಿಗುತ್ತೆ ನೋಡಿ. ಸೊ 4 6 7 9 ಬರಿತೀವಿ ಇಲ್ಲಿ. ಸೊ ದಿಸ್ ಈಸ್ ದಿ ಮೈನರ್ ಆಫ್ ದಿ ಎಲಿಮೆಂಟ್. ಸೊ ಈಗ ನಾವು ಕಂಡುಹಿಡಿತೀವಿ ಮೈನರ್ ಆಫ್ ದಿ ಎಲಿಮೆಂಟನ್ನು. ಮೈನರ್ ಆಫ್ ದಿ ಮೆಟ್ರಿಕ್ಸ್ ಬರುತ್ತೆ. ಅದಕ್ಕೆ ನಾವು ಮೈನರ್ ಆಫ್ ಮೆಟ್ರಿಕ್ಸನ್ನು ಡಿಟರ್ಮಿನೆಂಟಲ್ಲಿ ಎಲಿಮೆಂಟ್ ಕಂಡುಹಿಡಿಬೇಕಾದ್ರೆ ಡಿಟರ್ಮಿನೆಂಟ್ ಹಾಕ್ತೀವಿ. 4 9s 36 ಮೈನಸ್ 7 6 42. ಸೊ 36ಅಲ್ಲಿ 42 ಹೋಗಲ್ಲ, 42ನಲ್ಲಿ 36 ಸಪ್ರೇಟ್ ಮಾಡಿದ್ರೆ ನಮ್ಗೆ 6 ಬರುತ್ತೆ. ಬಿಗ್ಗರ್ ನಂಬರ್ ಸೈನ್ ಮೈನಸ್ ಹಾಕ್ತೀವಿ. ದಿಸ್ ಈಸ್ ದ ಮೈನರ್ ಎಲಿಮೆಂಟ್ ಆಫ್ ದಿ ಗಿವನ್ ಎಲಿಮೆಂಟ್ 2. ಈಗ ಕೋಫ್ಯಾಕ್ಟರ್ ಆಫ್ ಅನ್ ಎಲಿಮೆಂಟ್ ಬಗ್ಗೆ ನಾವು ತಿಳ್ಕೊಳ್ಳೋಣ. Cofactor of an element Aij is a minor multiplied by minus 1 power I plus j, where I is called row element and j is called the column. It is denoted by Cij ಅಂತ ಕರಿತೀವಿ. ನಾವು ನೋಡ್ಕೊಳ್ತಿದ್ದೀವಿ ನಾವು Cij is equal to minus 1 power I plus j into Mij, where C is called cofactor matrix, M is called minor of the matrix ಅಂತ ಕರಿತೀವಿ. ಸೊ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ವಿ ಲರ್ನ್ ದಟ್ ವಾಟ್ ಈಸ್ ಮೈನರ್ ಆಫ್ ದಿ ಎಲಿಮೆಂಟು. ಸೊ ಮೈನರ್ ಆಫ್ ದಿ ಎಲಿಮೆಂಟನ್ನು ನಾವು ಕಂಡುಹಿಡಿದಿದ್ದೀವಿ, ನೋಡ್ಬೋದು. M12 ಮೈನರ್ ಆಫ್ ದಿ ಎಲಿಮೆಂಟು M12 ಫಸ್ಟ್ ರೋ ಸೆಕೆಂಡ್ ಕಾಲಮ್ ಆಫ್ ದಿ ಎಲಿಮೆಂಟ್ನ ಒಂದು ಮೈನರ್ ಎಲಿಮೆಂಟನ್ನು ಕಂಡುಹಿಡಿದಿದ್ದೀವಿ. ಸೊ ದಟ್ ಈಸ್ ಮೈನರ್ ಎಲಿಮೆಂಟ್ ಆಗಿರುತ್ತೆ. I is equal to 1, J is equal to 2. ಸೊ ಕೋಫ್ಯಾಕ್ಟರ್ ಕಂಡುಹಿಡಬೇಕಾದ್ರೆ ಆ ಎಲಿಮೆಂಟ್ಗೆ C12 ಬರೀತೀವಿ. ಸೊ I is called 1, J is called 2. ಸೊ ಮೈನಸ್ 1 ಪವರ್ 1 + 2 ಹಾಕ್ತೀವಿ, Mi2 ಬರೀತೀವಿ. ಮೈನಸ್ 1 ಪವರ್ 1 + 2 ಅಂದರೆ 3 ಆಗುತ್ತೆ. ಮೈನಸ್ 1 ಪವರ್ ಆಡ್ ನಂಬರ್ ಇದ್ದರೆ ಮೈನಸ್ 1 ಇಸ್ ರಿಟೈನ್ ಇಟ್. ಸೊ ಮೈನಸ್ 6 M ಮೈನರ್ ಆಫ್ ದಿ ಮೆಟ್ರಿಕ್ಸ್ ಬರೀತೀವಿ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 6 ಬರುತ್ತೆ. ಸೊ ದಟ್ ಈಸ್ ದಿ ಕೋಫ್ಯಾಕ್ಟರ್ ಆಫ್ ಅನ್ ಎಲಿಮೆಂಟ್ ಆಫ್ ದಟ್ ಸೇಮ್ 2. ಸೊ ನಾವು ಡೆಫಿನೇಷನ್ ಆಫ್ ಅಡ್ಜಾಯಿಂಟ್ ಆಫ್ ಮೆಟ್ರಿಕ್ಸ್. The adjoint of a square matrix is the transpose of cofactor matrix. It is denoted by adjoint of A. So adjoint of 2 cross 2 matrix in shortcut method ನೋಡ್ಬೋದು ನಾವು. ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದೀವಿ, ಇಫ್ A is equal to ABCD ಅಂತ, ದಿ adjoint is found by sweeping the main diagonal element and changing the sign of diagonal elements, off diagonal elements. Off diagonal ಅಂದರೆ other diagonal elements. ಸೊ ಹಿಯರ್ ಅಡ್ಜಾಯಿಂಟ್ ಆಫ್ ಎ ಈಸ್ ಈಕ್ವಲ್ ಟು, ಸೊ ಎ ಡಿ ಇರುತ್ತೆ ಇಲ್ಲಿ. ಎ ಡಿ ಅನ್ನು ನಾವೇನು ಮಾಡ್ತೀವಿ, ಸ್ವಿಪ್ಪಿಂಗ್ ಮಾಡ್ತೀವಿ ಆರ್ ಇಂಟರ್ಚೇಂಜ್ ಮಾಡ್ತೀವಿ. ಇಂಟರ್ಚೇಂಜಿಂಗ್ ದಿ ಎಲಿಮೆಂಟ್ಸ್, ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ನ ಇಂಟರ್ಚೇಂಜಿಂಗ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಇಲ್ಲಿ ಡಿ ಮೇಲೆಗೆ ಹೋಗುತ್ತೆ, ಈ ಕಡೆ ಬರುತ್ತೆ. ಆ್ಯಂಡ್ ಅದರ್ ಡಯಾಗನಲ್ ಇಸ್ ರಿಮೈನ್ ಇಟ್, ಬಟ್ ಸೈನ್ ವಿಲ್ ಬಿ ಚೇಂಜ್. ಸೈನ್ ಚೇಂಜ್ ಮಾಡಿಬಿಡ್ತೀವಿ ಅದರ್ ಡಯಾಗನಲ್ಗೆ, ಆಫ್ ಡಯಾಗನಲ್ ಸೈನ್ ಚೇಂಜ್ ಮಾಡ್ತೀವಿ. ಸಿಮಿಲರ್ ಟು ಒಂದು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀವಿ. ಸೊ ಈ ಆಲ್ರೆಡಿ ನಾವು ಕಲ್ತಿದ್ದೀವಿ ನಾವು ಇಲ್ಲಿ ಅಡ್ಜಾಯಿಂಟ್ ಆಫ್ ಎ ಅಂತಂದರೆ ನಮಗೆ. ಸೊ ಈಗ ಸ್ವಿಪ್ಪಿಂಗ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು. ಈಗ ಇನ್ನು ನಾವೇನು ಮಾಡ್ತೀವಿ, ಇದು ಇಂಟರ್ಚೇಂಜ್. ಈಗ 4 ಇರೋದು 2, ಇದನ್ನು ಇಂಟರ್ಚೇಂಜ್ ಮಾಡ್ತೀವಿ. ಹೇಗೆ ಉಲ್ಟಾ ಮಾಡ್ತೀವಿ ನೋಡಿ, ಇವಾಗ 2 ಮೇಲೆಗೆ ಹೋಗುತ್ತೆ, 2 and 4 2 and 4 ಮೆಟ್ರಿಕ್ಸ್ನ ಇಂಟರ್ಚೇಂಜ್ ಮಾಡ್ತೀವಿ. ಈಗ ನೋಡ್ಕೊಳ್ಳಿ ಒಂದು ಎಕ್ಸಾಂಪಲಲ್ಲಿ, ಇಫ್ ಎ ಈಸ್ ಈಕ್ವಲ್ ಟು 2 5 1 4 ಅನ್ನೋದು ಸೆಕೆಂಡ್ ಆರ್ಡರ್ ಮೆಟ್ರಿಕ್ಸ್ ಇರುತ್ತೆ. ವಿ ಫೈಂಡ್ ಅಡ್ಜಾಯಿಂಟ್ ಆಫ್ ದಿ ಮೆಟ್ರಿಕ್ಸ್ ಎ. ಸೊ ವಾಟ್ ಇಸ್ ಅ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ, ಒಂದು ಫಾರ್ಮುಲಾ ಅಂದರೆ ಇಂಟರ್ಚೇಂಜ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು. ಇವಾಗ 2 and 4 ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು ಇಂಟರ್ಚೇಂಜ್ ಮಾಡಿದ್ರೆ ನಮಗೇನು ಬರುತ್ತೆ ಅಂದರೆ, ಈಗ ಇಲ್ಲಿ 4 ಬರುತ್ತೆ, ಆವಾಗಿದು 2 ಬರುತ್ತೆ. ಇಂಟರ್ಚೇಂಜ್ ಮಾಡಿದ್ವಿ ಪ್ರಿನ್ಸಿಪಲ್ ಡಯಾಗನಲ್. ಇನ್ನು ಅದರ್ ಡಯಾಗನಲ್, ಆಫ್ ಡಯಾಗನಲ್ ಓನ್ಲಿ ಸೈನ್ ಚೇಂಜ್ ಮಾಡ್ತೀವಿ ಆಫ್ ಡಯಾಗನಲ್ಗೆ. ಆವಾಗ ಇಲ್ಲಿ -5 ಹಂಗೆ ಇರುತ್ತೆ, ಇಲ್ಲಿ -1 ಬರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಅಡ್ಜಾಯಿಂಟ್ ಆಫ್ ಮೆಟ್ರಿಕ್ಸ್. ಅಡ್ಜಾಯಿಂಟ್ ಆಫ್ ಮೆಟ್ರಿಕ್ಸ್ ಬಗ್ಗೆ ಇಂಪಾರ್ಟೆಂಟ್ ಫಾರ್ಮುಲಾ ಏನಪ್ಪ ಅಂದರೆ, ದಿ ಶಾರ್ಟ್ಕಟ್ ಮೆಥಡಲ್ಲಿ. ಸೊ ಇಂಟರ್ಚೇಂಜ್ ಪ್ರಿನ್ಸಿಪಲ್ ಡಯಾಗನಲ್ ಆ್ಯಂಡ್ ಸೈನ್ ಚೇಂಜ್ ಅದರ್ ಡಯಾಗನಲ್, ಆಫ್ ಡಯಾಗನಲ್ ಅಂತ ಕರಿತೀವಿ.
And inverse of matrix. Definition inverse matrix ಅಂದ್ರೆ for a square matrix A, if there exists another square matrix B, the same order such that AB is equal to BA is equal to I ಬರುತ್ತೆ, then B is called inverse of A ಅಂತ ಕರಿತೀವಿ, and it is noted by A inverse. ಒಂದು ಫಾರ್ಮುಲಾ ಇರುತ್ತೆ ಇಲ್ಲಿ, the inverse of matrix is given by A inverse equals 1 by determinant of A into adjoint of A, or adjoint of A divided by determinant of A. ಇದು ಭಾಳ ಇಂಪಾರ್ಟೆಂಟ್ ಫಾರ್ಮುಲಾ ಟು ಫೈಂಡಿಂಗ್ ದಿ ಇನ್ವರ್ಸ್ ಆಫ್ ದಿ ಮೆಟ್ರಿಕ್ಸ್. A inverse is equal to adjoint of A divided by determinant of A ಅಂತ ಕರಿತೀವಿ ನಾವು. ಇಲ್ಲಿ ಇಂಪಾರ್ಟೆಂಟ್ ಕಂಡೀಷನ್ ನೋಡ್ಬೋದು, ಇನ್ವರ್ಸ್ ಆಫ್ ದಿ ಮೆಟ್ರಿಕ್ಸ್ ಎಕ್ಸಿಸ್ಟ್ ಓನ್ಲಿ ಇಫ್ ದಿ ಮೆಟ್ರಿಕ್ಸ್ ಈಸ್ ನಾನ್ ಸಿಂಗ್ಯುಲರ್, ದಟ್ ಈಸ್ ಡಿಟರ್ಮಿನೆಂಟ್ ಆಫ್ ಎ ಈಸ್ ನಾಟ್ ಈಕ್ವಲ್ ಟು 0 ಇದ್ರೆ ದೆನ್ ದಿ ಇನ್ವರ್ಸ್ ಆಫ್ ದಿ ಮೆಟ್ರಿಕ್ಸ್ ಈಸ್ ಎಕ್ಸಿಸ್ಟ್ ಆಗುತ್ತೆ. ಈಗ ಒಂದು ಎಕ್ಸಾಂಪಲ್ ನಾವು ನೋಡೋಣ ಇಲ್ಲಿ ಪ್ರಾಬ್ಲಮಲ್ಲಿ. ಫೈಂಡ್ ದಿ ಇನ್ವರ್ಸ್ ಆಫ್ ದಿ ಮೆಟ್ರಿಕ್ಸ್ ಎ ಈಸ್ ಈಕ್ವಲ್ ಟು 2 5 1 4. ದಿಸ್ ಈಸ್ ಎ ಗಿವನ್ ಮೆಟ್ರಿಕ್ಸ್. ಸೊ ಸೊಲ್ಯೂಷನ್ ಯಾಕೆ ಕಂಡುಹಿಡಿತೀವಿ ಅಂದರೆ, ಫಸ್ಟ್ ವಿ ಫೈಂಡ್ ದ ಡಿಟರ್ಮಿನೆಂಟ್ ಆಫ್ ಎ ಕಂಡುಹಿಡಿತೀವಿ. ಯಾಕಂದರೆ ಡಿಟರ್ಮಿನೆಂಟ್ ಆಫ್ ಎ ಈಸ್ ನಾಟ್ ಈಕ್ವಲ್ ಟು 0, ದೆನ್ ಎ ಇನ್ವರ್ಸ್ ಈಸ್ ಎಕ್ಸಿಸ್ಟ್ ಅಂತ. ಸೊ ವಾಟ್ ಈಸ್ ಡಿಟರ್ಮಿನೆಂಟ್ ಆಫ್ ಎ? ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗ್ನಲ್ 2 into 4 ಮೈನಸ್ ಪ್ರಾಡಕ್ಟ್ ಆಫ್ ಅದರ್ ಡಯಾಗ್ನಲ್ 1 5 5 ಬರೀತೀವಿ. 8 minus 5 is equal to 3 ಬರುತ್ತೆ. ಇಟ್ ಈಸ್ ನಾಟ್ ಈಕ್ವಲ್ ಟು 0, ದೆನ್ ಎ ಇನ್ವರ್ಸ್ ಈಸ್ ಎಕ್ಸಿಸ್ಟ್ ಆಗುತ್ತೆ. ಇನ್ ಅಡ್ಜಾಯಿಂಟ್ ಆಫ್ ಎ ವಿ ಫೈಂಡ್ by using this shortcut method, by using formula, interchanging the principal diagonal elements or swapping the diagonal elements ಅಂತ ಕರಿತೀವಿ ನಾವು. ಸೊ ಇವಾಗ 2 ಮತ್ತು 4 ಇರುತ್ತಲ್ಲ, ಅದನ್ನು ನಾವು 4 2 ಅಂತ ಕರಿತೀವಿ. ಅದರ್ ಡಯಾಗನಲ್ ರಿಮೈನ್ ಇರುತ್ತೆ, ಬಟ್ ಸೈನ್ ಚೇಂಜ್ ಮಾಡ್ತೀವಿ. ಅವಾಗ 5 ಇದ್ದರೆ -5, ಇವಾಗ 5 ಇದೆ ಅಲ್ಲಿ, ಇಲ್ಲಿ ವಿ ರೈಟ್ -5, ಆ್ಯಂಡ್ 1 ಇದೆ, ಇಲ್ಲಿ ವಿ ರೈಟ್ -1. ಸೊ ದಿಸ್ ಈಸ್ ವಿ ಫೈಂಡ್ ದಟ್, ಆ್ಯಂಡ್ ಇನ್ ದಿಸ್ ವೇ ವಿ ಫೈಂಡ್ ದಿ ಅಡ್ಜಾಯಿಂಟ್ ಆಫ್ ಎ. And apply the formulas. What is formula? A inverse is equal to 1 by determinant of A into adjoint of A. We write adjoint of A 4 minus 5 minus 1 2 and 1 by 3. 3 is called determinant of A. 3 is divided to every element of A. We get the A inverse of the matrix. ಈಗ ಕೋಫ್ಯಾಕ್ಟರ್ ಆಫ್ ಒಂದು ಎಕ್ಸಾಂಪಲ್ ಇದೆ ಕೋಫ್ಯಾಕ್ಟರ್ ಆಫ್ ಮೆಟ್ರಿಕ್ಸ್ಗೆ. ಸೊ ಫೈಂಡ್ ದಿ ಮೈನರ್ ಆಫ್ ದಿ ಮೆಟ್ರಿಕ್ಸ್, ಇಂಟರ್ಚೇಂಜ್ ದಿ ಕಾರ್ನರ್ ಎಲಿಮೆಂಟ್ಸ್. ಇವಾಗ ನೋಡ್ಬೋದು, M11 ಅಂತಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟು, M12 ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟು, M21 ಸೆಕೆಂಡ್ ರೋ ಫಸ್ಟ್ ಕಾಲಮ್, M22 ಸೆಕೆಂಡ್ ಕಾಲಮ್ ಎಲಿಮೆಂಟ್ಸ್ ಅಂತ. ವಿ ಫೈಂಡ್ ಮೈನರ್ ಎಲಿಮೆಂಟ್ಸ್ ಅಂದರೆ ಇಂಟರ್ಚೇಂಜ್ ದಿ ಕಾರ್ನರ್ ಎಲಿಮೆಂಟ್ಸ್. ಈಗ ಒಂದು ಎಕ್ಸಾಂಪಲ್ ನಾವು ನೋಡ್ತಿದ್ದೀವಿ ಇಲ್ಲಿ, ಈ ಕಾರ್ನರ್ ಎಲಿಮೆಂಟ್ಸ್ 3ಯನ್ನು ನಾವು ಫಸ್ಟ್ ಬರಿತೀವಿ, ಆಮೇಲೆ 2 is goes to that interchanging that 2 ಇರೋ 1 ಇರೋ ಪ್ಲೇಸಲ್ಲಿ 2 ಬರಿತೀವಿ. ಸೊ ಇನ್ ದಿಸ್ ವೇ ದಟ್ 3 1 2 5 ಇಂಟರ್ಚೇಂಜ್ ಮಾಡಿದ್ದೀವಿ ಕಾರ್ನರ್ ಎಲಿಮೆಂಟ್ಸನ್ನು. ಆ್ಯಂಡ್ ಸೈನ್ ಚೇಂಜ್ ದಿ ಕೋಫ್ಯಾಕ್ಟರ್ ಆಫ್ ದಿ ಮೆಟ್ರಿಕ್ಸ್. ಅಪ್ಲೈ ಸೈನ್ ಚೇಂಜ್ ಮಾಡಿದ ತಕ್ಷಣ ಇಟ್ ಬಿಕಮ್ಸ್ ಕೋಫ್ಯಾಕ್ಟರ್ ಆಫ್ ದಿ ಮೆಟ್ರಿಕ್ಸ್. ಈಗ ಫಸ್ಟ್ ಎಲಿಮೆಂಟ್ ತೊಗೊಂಡ್ರೆ A11 ಅಂತ ಕರಿತೀವಿ, ಫಸ್ಟ್ ರೋ ಫಸ್ಟ್ ಕಾಲಮ್ ಅಂತ ಕರಿತೀವಿ. -1 ಪವರ್ 1 2 ಇರುತ್ತೆ ಅವಾಗ ನಮಗೆ. ಸೊ ಅವಾಗ ನಮಗೇನಾಗುತ್ತೆ, ಪ್ಲಸ್ ಬರುತ್ತೆ. ಸೊ ಇದನ್ನು ನಾವು ಇಂಟರ್ಚೇಂಜ್ ದಿಸ್, ಸೈನ್ ಚೇಂಜ್ ದಿ ಕೋಫ್ಯಾಕ್ಟರ್ ಅಂದರೆ ಪ್ಲಸ್ಸು ಮೈನಸ್ಸು ಪ್ಲಸ್ ಈ ಥರ ಬರೀಬೋದು. ಸೊ ಅವಾಗ ಫಸ್ಟ್ ಎಲಿಮೆಂಟ್ ಪ್ಲಸ್ ಇರುತ್ತೆ, ಸೆಕೆಂಡ್ ಎಲಿಮೆಂಟ್ ಮೈನಸ್ ಇರುತ್ತೆ, ಥರ್ಡ್ ಎಲಿಮೆಂಟ್ ಮೈನಸ್, ಫೋರ್ತ್ ಎಲಿಮೆಂಟ್ ಪ್ಲಸ್ ಇರುತ್ತೆ. ಅಪ್ಲೈ ದಿ ಸೈನನ್ನು ಅಪ್ಲೈ ಮಾಡಿದ ತಕ್ಷಣ ಇಟ್ ಬಿಕಮ್ಸ್ ಕೋಫ್ಯಾಕ್ಟರ್ ಆಫ್ ಮೆಟ್ರಿಕ್ಸ್. In characteristic equation and eigenvalues, so the every square matrix of the characteristic equation is given by, ಇದು ಭಾಳ ಇಂಪಾರ್ಟೆಂಟ್ ಫಾರ್ಮುಲಾ, A minus lambda is equal to 0, where lambda is called scalar and I is an identity matrix. So for 2 cross 2 matrix A B C D, so it becomes, ನಾವು ಒಂದು ಶಾರ್ಟ್ಕಟ್ ಮೆಥಡ್ ಬರಿತೀವಿ. It becomes that this is lambda square minus A plus D lambda plus AD minus BC ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು ನಾವು ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಟ್ರೇಸ್ ಅಂತಲೂ ಕರಿತೀವಿ ಇದನ್ನು. ಟ್ರೇಸ್ ಅಂದರೆ ಸಮ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್. ಇಲ್ಲಿದೆ ಪ್ರಿನ್ಸಿಪಲ್ ಡಯಾಗನಲ್, ಇದು ಪ್ರಿನ್ಸಿಪಲ್ ಡಯಾಗನಲ್.
ಈಗ ಎ ಡಿ ಈಸ್ ಕಾಲ್ಡ್ ಸಮ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಟ್ರೇಸ್ ಅಂತ ಕರಿತೀವಿ ಇಂಟು ಲ್ಯಾಂಬ್ಡಾ ಆಗೇ ಇರುತ್ತೆ. ಪ್ಲಸ್ ಇದನ್ನು ಡಿಟರ್ಮಿನೆಂಟ್ ಆಫ್ ಎ ಅಂತ ಕರಿತೀವಿ. ಡಿಟರ್ಮಿನೆಂಟ್ ಆಫ್ ಎ ಅಂದರೆ ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಮೈನಸ್ ಪ್ರಾಡಕ್ಟ್ ಆಫ್ ಅದರ್ ಡಯಾಗನಲ್. Next, eigenvalues. The roots of the characteristic equation is called eigenvalues. Eigenvalue are the roots of the characteristic equation of the given matrix. ಈಗ ನಾವು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಆ್ಯಂಡ್ ಐಗನ್ ವ್ಯಾಲ್ಯೂಸ್ ಬಗ್ಗೆ ಕಲಿತಿದ್ದೀವಿ. ಒಂದು ಎಕ್ಸಾಂಪಲ್ ಇಲ್ಲಿದೆ. ಸೊ ಫೈಂಡ್ ದಿ ಐಗನ್ ವ್ಯಾಲ್ಯೂ ಆಫ್ ದಿ ಮೆಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 2 1 1 2 ಅಂತ ಇರುತ್ತೆ. ಇದು ದಿಸ್ ಈಸ್ ದ ಗಿವನ್ ಮೆಟ್ರಿಕ್ಸ್. ಸೊ ವಿ ಫೈಂಡ್ ದಟ್ ಐಗನ್ ವ್ಯಾಲ್ಯೂಸ್. ಸೊ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್, ವಾಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಅಂತಂದಿದ ತಕ್ಷಣ ನಮಗೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಬಗ್ಗೆ ನಾವು ಕಲಿತೀವಿ. ಸೊ ಅದು ಬಂದು ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ ಈಸ್ ಈಕ್ವಲ್ ಟು 0. A minus lambda I is equal to 0. Where A is called given matrix, so lambda is called constant, I ಅಂದರೆ ಯೂನಿಟ್ ಮೆಟ್ರಿಕ್ಸ್. ಸೊ ಅದನ್ನು ನಾವೇನು ಮಾಡ್ತೀವಿ, ಡೈರೆಕ್ಟ್ ಬರಿಬೇಕಾದ್ರೆ ಏನು ಮಾಡ್ತೀವಿ ನಾವು, ಸೊ ಫಸ್ಟ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ಗೆ ಮೈನಸ್ ಲ್ಯಾಂಬ್ಡಾ ಮಾಡಿಬಿಡ್ತೀವಿ, ಅದರ್ ಡಯಾಗನಲ್ ರಿಟೈನ್ ಮಾಡ್ತೀವಿ ವೆನ್ ದಿ ಸಬ್ಸ್ಟಿಟ್ಯೂಟ್ ಇನ್ ದಿಸ್ ಈಕ್ವೇಷನ್ ಮಾಡಿದಾಗ. ಸೊ ಟು ಎವಾಲ್ಯೂಯೇಟ್, ದಿಸ್ ಈಸ್ ಕಾಲ್ಡ್ 2 rows ಇದೆ, ನಮಗೆ 2 columns ಇದೆ. ಇದನ್ನು ಎವಾಲ್ಯೂಯೇಟ್ ಮಾಡಬೇಕಾದ್ರೆ ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ 2 ಮೈನಸ್ ಲ್ಯಾಂಬ್ಡಾ ಇಂಟು 2 ಮೈನಸ್ ಲ್ಯಾಂಬ್ಡಾ ಮೈನಸ್ ಪ್ರಾಡಕ್ಟ್ ಆಫ್ ದಿ ಅದರ್ ಡಯಾಗನಲ್ ಎಲಿಮೆಂಟ್ಸನ್ನು ಮಾಡಿದ್ದೀವಿ. ಈಗ ನಾವು ಲ್ಯಾಂಬ್ಡಾನ ಇಲ್ಲಿ ನಾವು ಸಿಂಪ್ಲಿಫೈ ಮಾಡಬೇಕಾದ್ರೆ ನಾವು ಹೇಗೆ ಸಿಂಪ್ಲಿಫೈ ಮಾಡ್ತೀವಿ ಅಂತಂದರೆ 2 ಇಂದ 2 ಎಲಿಮೆಂಟ್ನು ನೈಬರಿಂಗ್ ಬ್ರ್ಯಾಕೆಟ್ಸ್ ಮಲ್ಟಿಪ್ಲೈ ಮಾಡ್ತೀವಿ. 2 2s are 4 ಮೈನಸ್ 2 ಇಂಟು ಲ್ಯಾಂಬ್ಡಾ 2 ಲ್ಯಾಂಬ್ಡಾ. ಈ 2 ಇಂದ ನೈಬರಿಂಗ್ ಬ್ರ್ಯಾಕೆಟ್ಸ್ ಮಲ್ಟಿಪ್ಲೈ ಮಾಡ್ತೀವಿ. ಆಮೇಲೆ ಮೈನಸ್ ಲ್ಯಾಂಬ್ಡಾ ಇಂದನೂ ನೈಬರಿಂಗ್ ಬ್ರ್ಯಾಕೆಟ್ ಮಲ್ಟಿಪ್ಲೈ ಮಾಡ್ತೀವಿ, ಅವಾಗ ಮೈನಸ್ 2 ಲ್ಯಾಂಬ್ಡಾ ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ, ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ, ಲ್ಯಾಂಬ್ಡಾ ಸ್ಕ್ವೇರ್ ಆಗುತ್ತೆ, ಮೈನಸ್ 1 1 1 ಈಸ್ ಈಕ್ವಲ್ ಟು 0. ಇವಾಗ ನಾವೇನು ಮಾಡ್ತೀವಿ, ಲ್ಯಾಂಬ್ಡಾ ಸ್ಕ್ವೇರ್ ಹೈಯೆಸ್ಟ್ ಇರೋದು ಫಸ್ಟ್ ಬರಿತೀವಿ. ಮೈನಸ್ 2 ಲ್ಯಾಂಬ್ಡಾ ಮೈನಸ್ 2 ಲ್ಯಾಂಬ್ಡಾ ಮೈನಸ್ 4 ಲ್ಯಾಂಬ್ಡಾ ಬರುತ್ತೆ. ಸೊ 4 ಮೈನಸ್ 1 ಇರುತ್ತೆ, ಹಾಗೆ ಬರಿತೀವಿ. ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 4 ಲ್ಯಾಂಬ್ಡಾ, 4 ಮೈನಸ್ 1 ಅಂದರೆ ಪ್ಲಸ್ 3 ಆಗುತ್ತೆ, ಈಕ್ವಲ್ ಟು 0 ಬರಿತೀವಿ. ಸೊ ಇಲ್ಲಿ ಫ್ಯಾಕ್ಟ್ರೈಸೇಷನ್ ಮೆಥಡನ್ನು ಯೂಸ್ ಮಾಡ್ತೀವಿ, ಫ್ಯಾಕ್ಟರ್ಸು. ಸೊ ವಾಟ್ ಆರ್ ದ ಫ್ಯಾಕ್ಟರ್ ಆಫ್ 3 ಅಂದರೆ ಪ್ಲಸ್ 3 ಇರುತ್ತೆ, ಪ್ಲಸ್ 3 ಬರಿತೀವಿ. 3 1s are 3. ಸೊ ಇಲ್ಲಿ ಪಾಸಿಟಿವ್ ಇದ್ದರೆ ನಾವೇನು ಮಾಡ್ತೀವಿ, ಲ್ಯಾಂಬ್ಡಾ ಮೈನಸ್ 3 ತೊಗೊತೀವಿ. ಇಲ್ಲಿ 1 ಪಾಸಿಟಿವ್ ಇದೆ, ಲ್ಯಾಂಬ್ಡಾ ಮೈನಸ್ 1 ಈಕ್ವಲ್ ಟು 0, ಈ ಥರ ನಾವು ಬರಿತೀವಿ. ದಿ ಫ್ಯಾಕ್ಟರ್ಸ್ ಆಫ್ 3 ಇಸ್ ಕಾಲ್ಡ್ 3 1s are 3, ಲ್ಯಾಂಬ್ಡಾ ಮೈನಸ್ 3 ಇಂಟು ಲ್ಯಾಂಬ್ಡಾ ಮೈನಸ್ 1 ಈಕ್ವಲ್ ಟು 0 ಯೂಸಿಂಗ್. ಅವಾಗ ಲ್ಯಾಂಬ್ಡಾ ಮೈನಸ್ 3 ಈಕ್ವಲ್ ಟು 0 ಆಗುತ್ತೆ, ಲ್ಯಾಂಬ್ಡಾ ಮೈನಸ್ 3 ಈಕ್ವಲ್ ಟು 0 ಆಗುತ್ತೆ. 3 ಈ ಕಡೆ ಬಂದರೆ ಏನಾಗುತ್ತೆ, ಲ್ಯಾಂಬ್ಡಾ ಈಕ್ವಲ್ಸ್ 3. ಅದೇ ರೀತಿ ಸಿಮಿಲರ್ ಲ್ಯಾಂಬ್ಡಾ ಮೈನಸ್ 1 ಈಕ್ವಲ್ ಟು 0 ಆಗುತ್ತೆ, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಈ ಮೈನಸ್ 1 ಈ ಕಡೆ ಬಂದರೆ ಪ್ಲಸ್ 1. ಸೊ ದಿ ಲ್ಯಾಂಬ್ಡಾ values, lambda 1 and lambda 2 values, we write it here. ಈಗ ಪ್ರಿವಿಯಸ್ ಇಯರ್ ಪ್ರಾಬ್ಲಮ್ಸನ್ನು ನಾವು ಸ್ಟಡಿ ಮಾಡೋಣ. ಈಗ ನಾವು ಇಲ್ಲಿ ತನಕ ನಾವು ಬೇಸಿಕ್ ಕಾನ್ಸೆಪ್ಟನ್ನು ಡಿಟರ್ಮಿನೆಂಟ್ಸಲ್ಲಿ ತಿಳ್ಕೊಂಡಿದ್ದೀವಿ. ಡಿಟರ್ಮಿನೆಂಟ್ಸ್ ಅಂದರೆ ಏನು, ಔ ಟು ಸಾಲ್ವ್ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್ಸು, ಔ ಟು ಫೈಂಡ್ ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್ಸು, ಮೈನರ್ ಅಂದರೆ ಏನು, ಕೋಫ್ಯಾಕ್ಟರ್ಸ್ ಅಂದರೆ ಏನು, ಅಡ್ಜಾಯಿಂಟ್ ಅಂದರೆ ಏನು, ಇನ್ವರ್ಸ್ ಅಂದರೆ ಏನು ಅಂತ ಕಲ್ತಿದ್ದೀವಿ ನಾವೀಗ. ಅದ್ರ ಜೊತೆಗೆ ಗ್ರಾಮರ್ ರೂಲು ಕಲ್ತಿದ್ದೀವಿ. x ಈಕ್ವಲ್ಸ್ ಡೆಲ್ಟಾ 1 ಬೈ ಡೆಲ್ಟಾ, y ಈಕ್ವಲ್ಸ್ ಡೆಲ್ಟಾ 2 ಬೈ ಡೆಲ್ಟಾ ಅಂತ ಕಲ್ತಿದ್ದೀವಿ. ವಿ ಲರ್ನ್ ದಟ್. ನಾವು ಇಂದಿನ ವರ್ಷದ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡೋಣ. ನಮಗೆ ಗೊತ್ತಿರ್ತಕ್ಕಂಥ ನಾಲೆಡ್ಜ್ ಯೂಸ್ ಮಾಡಿಕೊಂಡು, ಇಂದಿನ ಫಾರ್ಮುಲಾಸನ್ನು ಯೂಸ್ ಮಾಡಿಕೊಂಡು. ಈಗ ಒಂದು ಎಕ್ಸಾಂಪಲ್ ಇದೆ. ಇಫ್ ಎ ಈಸ್ ಈಕ್ವಲ್ ಟು ಮೈನಸ್ 2 1 3 1 ಫೈಂಡ್ ಅಡ್ಜಾಯಿಂಟ್ ಆಫ್ ಎ ಇಸ್. ನಮಗೆ ಅಡ್ಜಾಯಿಂಟ್ ಬಗ್ಗೆ ಗೊತ್ತು. ವಾಟ್ ಈಸ್ ಅಡ್ಜಾಯಿಂಟ್ ಅಂದರೆ ಏನು, ನಮಗೆ adjoint of A is equal to. ಸೊ ಇಂಟರ್ಚೇಂಜ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. ಇಲ್ಲಿ ನೋಡ್ತಾ ಇರ್ಬೋದು ನಾವು, ಮೈನಸ್ 2 1 ಇದೆ. ಆವಾಗ ನಾವು ಇಂಟರ್ಚೇಂಜ್ ಮಾಡಿದಾಗ 2 1 ಮೈನಸ್ 2 ಈ ಕಡೆ ಇಂಟರ್ಚೇಂಜ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. ಆ್ಯಂಡ್ ಅದರ್ ಡಯಾಗನಲ್ಸ್ ಒನ್ಲಿ ಸೈನ್ ಚೇಂಜು. 1 3 ಇದ್ದರೆ ಮೈನಸ್ 1 ಮೈನಸ್ 3 ಬರೀತೀವಿ. ಅವಾಗ ನಮಗೆ ಈಗ ನೋಡ್ತಿದ್ದೀವಿ ಇದು ಈ ಥರ ಒಂದು ಆಪ್ಷನ್ ಎಲ್ಲಿದೆ ಅಂತ. 1 ಮೈನಸ್ 1 ಮೈನಸ್ 3 ಮೈನಸ್ 2, 1 ಮೈನಸ್ 1 ಮೈನಸ್ 3 ಮೈನಸ್ 2, ಆಪ್ಷನ್ ಡಿ ಕರೆಕ್ಟ್ ಆಗಿರುತ್ತೆ. ಅದೇ ಥರ ನಾವು ಪ್ರಿವಿಯಸ್ ಇಯರಲ್ಲಿ DCET 2022ನಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ದಿ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್. ವರ್ಟಿಕಲ್ ಲೈನ್ ನೋಡ್ತಿದ್ದೀವಿ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಮೆಟ್ರಿಕ್ಸ್ಗೂ ಮತ್ತು ಡಿಟರ್ಮಿನೆಂಟ್ಸ್ಗೂ ಓನ್ಲಿ ದಿ ಮೆಟ್ರಿಕ್ಸ್ ಆದರೆ ಬ್ರ್ಯಾಕೆಟ್ಸ್ ಇರುತ್ತೆ, ಡಿಟರ್ಮಿನೆಂಟ್ಸ್ ಆದರೆ ಲೈನ್ಸ್ ಇರುತ್ತೆ. ಸೊ ದಿಸ್ ಈಸ್ ದಿ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್ಸು. 2 rows 2 column ಇದೆ. ಎವಾಲ್ಯೂಯೇಟ್ ಸೆಕೆಂಡ್ ಆರ್ಡರ್ ಅಂದರೆ ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು ಪ್ರಾಡಕ್ಟ್ ಮಾಡ್ತೀವಿ. ಯಾವ ಥರ ಪ್ರಾಡಕ್ಟ್ ಮಾಡ್ತೀವಿ ಅಂದರೆ ಇಲ್ಲಿ x ಪ್ಲಸ್ 1
ಇಂಟು ಎಕ್ಸ್ ಮೈನಸ್ 1 ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಮೈನಸ್ ಪ್ರಾಡಕ್ಟ್ ಆಫ್ ದಿ ಅದರ್ ಡಯಾಗನಲ್ 4 2 8 ಈಕ್ವಲ್ ಟು 0. ಈಗ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಥರ ಇರುತ್ತೆ. ಈ -8 ಈ ಕಡೆ ಬಂದರೆ +8 ಆಗುತ್ತೆ. ಈಗ ನೆಕ್ಸ್ಟ್ ಏನಾಗುತ್ತೆ, ಇದು 1 ಸ್ಕ್ವೇರ್ ಅಂದರೆ 1 ಎಕ್ಸ್ ಸ್ಕ್ವೇರ್ ಇಲ್ಲೇ ಇಟ್ಕೊತೀವಿ, 8 ಇಲ್ಲಿದೆ, ಈ 1 ಈ ಕಡೆ ಬಂದರೆ ಏನಾಗುತ್ತೆ, -1 ಏನಿದ್ದು +1 ಆಗುತ್ತೆ, ಇವಾಗ 9 ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ 9, ಎಕ್ಸ್ ಈಕ್ವಲ್ಸ್ +or-3 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 9 is called 3 +or-3. ಆ ಆಪ್ಷನ್ ನೋಡ್ತೀವಿ +or-3. ದಿಸ್ ಇಸ್ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ಆ್ಯಂಡ್ ಇದು ನಾವು ನೋಡ್ತಿದ್ದೀವಿ, ದಿಸ್ ಈಸ್ ಆಲ್ಸೋ ಎ ಪ್ರೀವಿಯಸ್ ಇಯರ್ ಕ್ವಶನ್ಸು DCET 2020 ಕೊಟ್ಟಿದ್ದಾನೆ. ನಮಗೆಲ್ಲ ಈಗ ಆಲ್ರೆಡಿ ಕಲ್ತಿದ್ದೀವಿ ಹೌ ಟು ಎವಾಲ್ಯೂಯೇಟ್ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟು. ಇಲ್ಲಿ ನೋಡ್ಬೋದು, ಕನ್ಫ್ಯೂಸ್ ಮಾಡ್ಕೋಬಾರ್ದು, ಇಟ್ ಈಸ್ ನಾಟ್ ಎ ಮೆಟ್ರಿಕ್ಸ್, ದಿಸ್ ಈಸ್ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್. ಹೌ ಟು ಎವಾಲ್ಯೂಯೇಟ್ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್, ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಮೈನಸ್ ಪ್ರಾಡಕ್ಟ್ ಆಫ್ ದಿ ಅದರ್ ಡಯಾಗನಲ್. ಆ ಬೇಸಿಕ್ ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ಪ್ರಿನ್ಸಿಪಲ್ ಡಯಾಗನಲನ್ನು ನಾವು ಪ್ರಾಡಕ್ಟ್ ಮಾಡ್ತೀವಿ, ಇವೆರಡನ್ನು ಪ್ರಾಡಕ್ಟ್ ಮಾಡ್ತೀವಿ. ಸೊ cos 50 cos 10 ಬರಿತೀವಿ, cos 50 cos 10 ಪ್ರಾಡಕ್ಟ್ ಮೈನಸ್ sin 50 sin 10. ಸೊ ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ ಇಲ್ಲಿ, cos A cos B ಮೈನಸ್ sin A sin B ಅಂತ. ಇಟ್ ಈಸ್ ಈಕ್ವಲ್ ಟು, ಸೊ ಫಾರ್ಮುಲಾ ಬಂದು ಇಲ್ಲಿ ನಮಗೆ ಒಂದು ಬರ್ಕೊಳ್ತೀವಿ, ಇಲ್ಲಿ cos A cos B ಮೈನಸ್ sin A sin B. ಈ ಥರ ಫಾರ್ಮುಲಾ ಇದ್ದರೆ ಸೈನ್ ಆಫ್ ಇದು ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಇದು. ಯಾವ ಫಾರ್ಮುಲಾ ಇದು? ಕಾಸ್ ಆಫ್ ಎ ಪ್ಲಸ್ ಬಿ, ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ. ಸೊ ಹಿಯರ್ ಎ ವ್ಯಾಲ್ಯೂ ಈಸ್ ಕಾಲ್ಡ್ 50, ಬಿ ವ್ಯಾಲ್ಯೂ ಈಸ್ ಕಾಲ್ಡ್ 10. ಸಿಮಿಲರ್ಲಿ ಬರೀತೀವಿ ನಾವಿಲ್ಲಿ, ಕಾಸ್ ಆಫ್ ಎ ಅಂದರೆ 50, ಬಿ ಅಂದರೆ 10. ಇವು ನಮ್ಗೆ ಎಷ್ಟು ಬರುತ್ತೆ? ಕಾಸ್ 60 ಬರುತ್ತೆ. ಕಾಸ್ 60 ವ್ಯಾಲ್ಯೂ ಎಷ್ಟು? 1/2. ಕಾಸ್ 60 1/2. ಸೊ ಕಾಸ್ 60 1/2 ಅದರ ಆನ್ಸರ್ ಬಂದು ಅವಾಗ ನಮಗೆ ಚೆಕ್ ಮಾಡ್ತೀವಿ, ಆಪ್ಷನ್ನು ಡಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದೇ ಥರ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡ್ತಾ ಇದ್ದೀವಿ ನಾವು. ಇಟ್ ಈಸ್ ಎ ಸಿಂಗ್ಯುಲರ್ ಮೆಟ್ರಿಕ್ಸ್. ನಮಗೆಲ್ಲ ಗೊತ್ತಿದೆ ಸಿಂಗ್ಯುಲರ್ ಮೆಟ್ರಿಕ್ಸ್ ಅಂದರೆ ಡಿಟರ್ಮಿನೆಂಟ್ ಆಫ್ ದಿ ಗಿವನ್ ಮೆಟ್ರಿಕ್ಸ್ ಈಸ್ ಈಕ್ವಲ್ ಟು 0 ಅಂತ. ಸೊ ಸಾಲ್ವ್ ಫಾರ್ ಎಕ್ಸ್ ಅಂತ ಕೇಳಿದ್ದಾನೆ. ನಮಗೆ ಎವಾಲ್ಯೂಯೇಟ್ ಥರ್ಡ್ ಆರ್ಡರ್ ಡಿಟರ್ಮಿನೆಂಟು ಭಾಳ ಇಂಪಾರ್ಟೆಂಟು. ಎವಾಲ್ಯೂಯೇಟ್ ಥರ್ಡ್ ಆರ್ಡರ್ ಡಿಟರ್ಮಿನೆಂಟು ಭಾಳ ಇಂಪಾರ್ಟೆಂಟ್. ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್ ಅಂದರೆ ಹೇಗೆ ಕಂಡುಹಿಡಿತೀವಿ? ಸೊ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು 0. ದಿಸ್ ಈಸ್ ಕಾಲ್ಡ್ ಎ ಸಿಂಗ್ಯುಲರ್ ಮೆಟ್ರಿಕ್ಸ್. ಇವಾಗ ಡಿಟರ್ಮಿನೆಂಟ್ ಆಫ್ ಎ ಕಂಡುಹಿಡಿತಿದ್ದೀವಿ, ಎಕ್ಸು 2 0 1 - 1 0 2 -1. ದಿಸ್ ಈಸ್ ದ ಡಿಟರ್ಮಿನೆಂಟ್ ಆಫ್ ಎ. ಈಗ ಡಿಟರ್ಮಿನೆಂಟ್ ಆಫ್ ಎ ಅಂದರೆ ಫಸ್ಟ್ ಎಲಿಮೆಂಟ್ ಆಗಿ ಇಟ್ಕೋಬೇಕು. ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಡ್ತೀವಿ, ಇದು ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಡ್ತೀವಿ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 1 1 1 ಮೈನಸ್ 1 2 2 ಮೈನಸ್ ಸೆಕೆಂಡ್ ಎಲಿಮೆಂಟ್ ಇಟ್ಕೊತೀವಿ. ಸೆಕೆಂಡ್ ಎಲಿಮೆಂಟ್ ಇರೋ ರೋ ಬಿಡಬೇಕು, ಸೆಕೆಂಡ್ ಎಲಿಮೆಂಟ್ ಇರೋ ಕಾಲಮ್ ಬಿಡ್ತೀವಿ. ಆವಾಗ ನಮಗೆ 1 1 0 -1 ಬರುತ್ತೆ. ಈಗ ಇಲ್ಲಿ -1 ಬರುತ್ತೆ, -0 ಪ್ಲಸ್ 0 ಇರುತ್ತೆ. 0 ಇಂಟು ಎನಿಥಿಂಗ್ ಇಸ್ ಕಾಲ್ಡ್ 0 ಬಿಟ್ಬಿಡ್ತೀವಿ. ಈಗ ಸೊ ನಮ್ಗೆ ಸಿಗೋದೇನು? ಎಕ್ಸ್ ಇಂಟು -1 ಮೈನಸ್ ಇಂಟು ಮೈನಸ್ +2 ಇಸ್ ಈಕ್ವಲ್ ಟು 0. ಈಗ -x +2 ಈಕ್ವಲ್ ಟು 0 ಬರುತ್ತೆ. ಈಗ ನಮ್ಗೇನಾಗತ್ತೆ, ಇವಾಗ ಎಕ್ಸು ಈ ಕಡೆ ಹೋಗುತ್ತೆ ಅಂದ್ಕೊಳ್ಳಿ, -x ಇದೆ +x ಆಗುತ್ತೆ, 2 = x. ಸೊ x = 2. ಆಪ್ಷನ್ ಬಂದು ಡಿ ಇರುತ್ತೆ ಆನ್ಸರು. ಈಗ ನೆಕ್ಸ್ಟು ಅಗೈನ್ ಅನದರ್ ಕ್ವಶನ್ ಹೋಗ್ತಿದ್ದೀವಿ. ಪ್ರೀವಿಯಸ್ ಇಯರ್ DCET 2020 ಒಂದು ಕ್ವಶನ್ ಕೊಟ್ಟಿದ್ದಾರೆ. ಸೊ ಸಿಮಿಲರ್ ಟು ಸಾಲ್ವ್ ಫಾರ್ ಎಕ್ಸ್ ಆರ್ ಫೈನ್ ದಿ ವ್ಯಾಲ್ಯೂ ಆಫ್ ಎಕ್ಸ್. ದಿಸ್ ಇಸ್ ಆಲ್ಸೋ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್ಸು. ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಕ್ಸ್ ಇಂಟು ಎಕ್ಸ್ ಇವೆರಡನ್ನು ಪ್ರಾಡಕ್ಟ್ ಮಾಡ್ತೀವಿ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ 9 = 0. ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ 9 ಬರುತ್ತೆ. ಎಕ್ಸ್ ಈಕ್ವಲ್ಸ್ +or-3 ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 9 is called 3 ಆಗುತ್ತೆ. ಸೊ ಅದರ ಆಪ್ಷನ್ ಬಂದು 3 ಇರುತ್ತೆ. ಬಿ, ಆಪ್ಷನ್ ಬಿ. ನೆಕ್ಸ್ಟ್ ಸೇಮ್ ಸಿಮಿಲರ್ ಕ್ವಶನ್ಸ್. ಫೈಂಡ್ ದಿ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್. ದಿಸ್ ಈಸ್ ಕಾಲ್ಡ್ ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್. 3 rows and 3 ಕಾಲಮ್ ಇರುತ್ತೆ. ಇದನ್ನು DCET 2019 ಕೊಟ್ಟಿದ್ದಾನೆ. ನಾವೇನು ಮಾಡ್ತೀವಿ, ಇಲ್ಲಿ ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್ ಫಸ್ಟ್ ಎಲಿಮೆಂಟ್ ಆಗಿ ಇಟ್ಕೊತೀವಿ tan θ.
ಈಗ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಡ್ತೀವಿ. ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಟರೆ ಸೊ 0 ಇಂಟು 3 0, ಮೈನಸ್ ಇಂಟು ಮೈನಸ್ ಪ್ಲಸ್ ಟ್ಯಾನ್ ಟೀಟಾ ಒನ್ಸ ಟ್ಯಾನ್ ಟೀಟಾ ಬರುತ್ತೆ. ಮತ್ತು ನೆಕ್ಸ್ಟು ಪ್ಲಸ್ ಮೈನಸ್ 0 ಇರುತ್ತೆ, ಬಿಟ್ಬಿಡ್ತೀವಿ. -1 ಒನ್ ಇರೋ ರೋ ಬಿಡ್ತೀವಿ, ಒನ್ ಇರೋ ಕಾಲಮ್ ಬಿಡ್ತೀವಿ. ಅವಾಗ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು 1 ಬರುತ್ತೆ. ಪ್ಲಸ್ ಇಂಟು ಮೈನಸ್ -1 ಬರುತ್ತೆ. ಸೊ ಇವಾಗ ನಾವೇನು ಮಾಡ್ತೀವಿ, ಟ್ಯಾನ್ ಟೀಟಾ ಇಂಟು ಟ್ಯಾನ್ ಟೀಟಾ ಇವೆರಡು ಮಲ್ಟಿಪ್ಲೈ ಮಾಡ್ತೀವಿ, ಟ್ಯಾನ್ ಸ್ಕ್ವೇರ್ ಟೀಟಾ ಆಗುತ್ತೆ. ಮೈನಸ್ ಇಂಟು ಮೈನಸ್ ಮಲ್ಟಿಪ್ಲೈ ಮಾಡ್ತೀವಿ, ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1. ಇದು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಈಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಟೀಟಾ. ಆಪ್ಷನ್ ಏನಾಗಿರುತ್ತೆ ನಮಗೆ ಡಿ ಆಗಿರುತ್ತೆ. ಈಗ ನಾವು ನೋಡ್ತಿದ್ದೀವಿ ಪ್ರೀವಿಯಸ್ ಇಯರ್ ಕ್ವಶನ್ಸು ಡಿಸೆಂಬರ್ 2019 ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಮು. ಇಫ್ ಡಿಟರ್ಮಿನೆಂಟ್ 3 - 2 4 4 0 x 2 - 5 4 ಇಸ್ ಈಕ್ವಲ್ ಟು -4 ಅಂತಿರುತ್ತೆ. ವಿ ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್. ಈಗ ನಮಗೆ ಗೊತ್ತಿದೆ ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೊ ಇಲ್ಲಿಂದ ಮಾಡ್ತೀವಿ ನಾವು ಪ್ಲಸ್ಸು ಮೈನಸ್ಸು ಪ್ಲಸ್ಸು ಬರ್ಕೊಂಬರ್ತೀವಿ. ದಿಸ್ ಈಸ್ ದ ಮೈನರ್ ಆಫ್ ದಿ ಮೆಟ್ರಿಕ್ಸ್. ಈಗ 3 ಫಸ್ಟ್ ಎಲಿಮೆಂಟ್ ಆಗಿ ಇಟ್ಕೋಬೇಕು, 3 ಆಗಿ ಇಟ್ಕೋಬೇಕು. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಡ್ತೀವಿ. ಅವಾಗ 0 ಇಂಟು 4 ಅಂದರೆ 0 ಆಗಿಬಿಡುತ್ತೆ. -1 ಬರುತ್ತೆ, ಅಗೇನ್ ಮೈನಸ್ ಇರೋದಕ್ಕೆ ಪ್ಲಸ್ ಅಂತ ಕರಿತೀವಿ. 5 ಇಂಟು ಎಕ್ಸ್ 5x. ಇಲ್ಲಿ ಸೆಕೆಂಡ್ ಎಲಿಮೆಂಟು ಮೈನಸ್ ಇರುತ್ತೆ, ಮೈನಸ್ ಇಂಟು ಮೈನಸ್ +2 ಆಗುತ್ತೆ. ಆವಾಗ 2 ಇರೋ ರೋ 2 ಇರೋ ಕಾಲಮ್ ಬಿಡ್ತೀವಿ. 4 4 16 -2x ಬರುತ್ತೆ. ಅಗೇನ್ ಪ್ಲಸ್ 4 ಇಂಟು 4 ಇರೋರು 4 ಇಂಟು ಕಾಲಮ್ ಬಿಡ್ತೀವಿ. 4 5 20 -20 ಬರುತ್ತೆ. -2 ಇಂಟು 0 0 ಬರುತ್ತೆ, ಈಸ್ ಈಕ್ವಲ್ ಟು -4. ಈಗ ನಾವು ಮಲ್ಟಿಪ್ಲೈ ಮಾಡ್ತಿದ್ದೀವಿ. 3 5 15x ಆಗುತ್ತೆ. ರಿಮೂವ್ ದಿ ಬ್ರ್ಯಾಕೆಟ್ಸು. ಸೊ ಪ್ಲಸ್ ಬರಿತೀವಿ. 16 2 32 -2 2 4x -4x -80 ಈಸ್ ಈಕ್ವಲ್ ಟು -4. ಈಗ ನೋಡ್ತಿದ್ದೀವಿ ನಂಬರ್ ಆಫ್ ಎಕ್ಸಸ್ ನೋಡ್ತೀವಿ. 15x ಇಲ್ಲಿ -4x ಇರುತ್ತೆ. 15xಲ್ಲಿ 4x ಹೋದರೆ 11x ಬರುತ್ತೆ. ಪ್ಲಸ್ 32 80ಯಲ್ಲಿ 32 ಹೋಗುತ್ತೆ. 80ಯಲ್ಲಿ ನಮಗೆ 32 -80 ಪ್ಲಸ್ 32 ಸಬ್ಟ್ರ್ಯಾಕ್ಟ್ ಮಾಡ್ತೀವಿ. 10ಅಲ್ಲಿ 2 ಹೋದರೆ 8, ಇನ್ನು 7 ಇರುತ್ತೆ. 7ಅಲ್ಲಿ 3 ಹೋದರೆ 4. ಬಿಗರ್ ನಂಬರ್ ಸೈಡ್ -48. ಸೊ -48 ಈಸ್ ಈಕ್ವಲ್ ಟು -4 ಬರುತ್ತೆ. ಆವಾಗ ನಮ್ಗೆ ನಾವು ಚೆಕ್ ಮಾಡ್ತೀವಿ. 11x ಈಕ್ವಲ್ ಟು ಈ -48 ಈ ಕಡೆ ಬಂದರೆ +48 ಆಗುತ್ತೆ. -4 + 48 ಈಸ್ ಈಕ್ವಲ್ ಟು 44 ಬರುತ್ತೆ. ಸೊ x ಈಕ್ವಲ್ಸ್ 44/11. 11 4 4 +4 ಬರುತ್ತೆ. ಆಪ್ಷನ್ ಎ ಆಗುತ್ತೆ. ಸೊ ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಾವು ನೋಡ್ತಿದ್ದೀವಿ. ಇಫ್ ಇಟ್ ಈಸ್ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್ 3m - 1 m + 1 2 ಈಸ್ ಈಕ್ವಲ್ ಟು 3, ದೆನ್ ದಿ ವ್ಯಾಲ್ಯೂ ಆಫ್ m ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎಲ್ಲೂ ಅಷ್ಟೇ ನಾವು ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು ಇವೆರಡು ಪ್ರಾಡಕ್ಟ್ ಮಾಡ್ತೀವಿ ನಾವು. ಸೊ 3 2 6 ಮೈನಸ್ m + 1 ಇಂಟು m - 1 ಅಂದರೆ a + b ಇಂಟು a - b ಅಂದರೆ m² - 1² ಬರುತ್ತೆ. m² - 1 ಈಸ್ ಈಕ್ವಲ್ ಟು 3. ಈಗ ನಾವೇನು ಮಾಡ್ತೀವಿ, 6 -m² ಮೈನಸ್ ಇಂಟು ಮೈನಸ್ +1 ಈಸ್ ಈಕ್ವಲ್ ಟು 3. ಸೊ 6 + 1 ಆ್ಯಡ್ ಮಾಡ್ತೀವಿ, 7 ಆಗುತ್ತೆ. ಈ ಕಡೆ ಬಂದರೆ -7 ಆಗುತ್ತೆ. ಇಲ್ಲಾಂದರೆ ಇದನ್ನು ನಾವು ಮೈನಸ್ ಇರೋದ್ರಿಂದ m² ಈ ಕಡೆ ಶಿಫ್ಟ್ ಮಾಡಿದ್ರೆ +m² ಆಗುತ್ತೆ. 3 ಈ ಕಡೆ ಶಿಫ್ಟ್ ಮಾಡ್ತೀವಿ. 7 - 3 ಈಸ್ ಈಕ್ವಲ್ ಟು m² ಬರುತ್ತೆ ಬೈ ಯೂಸಿಂಗ್ ಶಿಫ್ಟಿಂಗ್ ರೂಲು. ಸೊ ದಟ್ ವಾಟ್ ಈಸ್ 7 - 3 ಈಸ್ ಕಾಲ್ಡ್ 4. ಸೊ ಈ ಕಡೆ ರೂಟ್ ತೆಗೆದ್ರೆ ನಮ್ಗೆ ಏನಾಗುತ್ತೆ, +or - 2. ದೇರ್ಫೋರ್ m ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ, +or - 2 ಬರುತ್ತೆ. ಆಪ್ಷನ್ ಈಸ್ ಫೋರ್ತ್ ಆಪ್ಷನ್, +or - 2. ಸ್ಕ್ವೇರ್ ರೂಟ್ ಆಫ್ 4 is called 2. So similar to that question, so in previous year find the value of x. This is called a third order ಡಿಟರ್ಮಿನೆಂಟ್. ಸೊ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಫಸ್ಟ್ ಎಲಿಮೆಂಟನ್ನು ಹಾಕಿ ಇಟ್ಕೋಬೇಕು. ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಡಬೇಕು. ಇದು ಮೇಲೆ ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್ ಇದ್ದರೆ ಪ್ಲಸ್ಸು ಮೈನಸ್ಸು ಪ್ಲಸ್ ಅಂತ ಮೇಲೆ ಬರ್ಕೊಂಬಿಡ್ಬೇಕು. ಫಸ್ಟ್ ಎಲಿಮೆಂಟ್ ಆಗಿ ಇಟ್ಕೋಬೇಕು. ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಡ್ತೀವಿ. 3 × x 3x
ಮೈನಸ್ 4 3 12 ಬರೀಬೇಕು. ಮೈನಸ್ ಸೆಕೆಂಡ್ ಎಲಿಮೆಂಟು -2 ಹಾಗೆ ಇಟ್ಕೋಬೇಕು. ಆ 2 ಇರೋ ರೋ 2 ಇರೋ ಕಾಲಮ್ ಬಿಡಬೇಕು. ಆವಾಗ 2 3 6 -3 3 9 ಬರ್ಕೋಬೇಕು. ಪ್ಲಸ್ ಥರ್ಡ್ ಎಲಿಮೆಂಟ್ ಕೋಫ್ಯಾಕ್ಟರ್ ಆ ರೋ ಆ ಕಾಲಮ್ ಬಿಡ್ತೀವಿ. 2 4 8 -3 × x 3x ಬರಿತೀವಿ ಈಕ್ವಲ್ ಟು 0. ಈಗ ರಿಮೂವ್ ದಿ ಬ್ರಾಕೆಟ್ ಅಂದರೆ ಮಲ್ಟಿಪ್ಲೈ ಮಾಡ್ತೀವಿ. ಸೊ 3x -12 ಮೈನಸ್, ಈಗ ಇಲ್ಲಿ 6 - 9 ಇದೆ, ಇಲ್ಲಿ ಬರ್ಕೊಳ್ತೀವಿ ನಾವು. ಪ್ಲಸ್ಸು ಮೈನಸ್ ಇದು ಸಬ್ಟ್ರಾಕ್ಟ್ ಮಾಡ್ತೀವಿ. -3 ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 2 3 6 ಬರುತ್ತೆ. ಪ್ಲಸ್ 3 8 24 -3 3 9x ಈಕ್ವಲ್ ಟು 0. ಈಗ ನಾವು ಎಕ್ಸನ್ನು ನಾವು ಫಸ್ಟು ಫೈಂಡ್ ಮಾಡ್ತೀವಿ. ಇಲ್ಲೊಂದು 3x ಇರುತ್ತೆ, ಇಲ್ಲೊಂದು -9x ಇರುತ್ತೆ. ಪ್ಲಸ್ಸು ಮೈನಸ್ ಇದ್ದರೆ ಸಬ್ಟ್ರಾಕ್ಟ್ ಮಾಡ್ತೀವಿ. -9x ಅಲ್ಲಿ ಪ್ಲಸ್ 3x ಹೋದರೆ ಉಳಿಯೋದು -6x. ಇಲ್ಲಿ ನಂಬರ್ಸು ಅಷ್ಟೇ. ಇಲ್ಲಿ 24 ಇದೆ, ಇಲ್ಲಿ 12 ಇದೆ, ಪ್ಲಸ್ಸು ಮೈನಸ್ ಇದೆ. 24ಅಲ್ಲಿ -12 ಹೋದರೆ ಇನ್ನು 12 ಉಳಿಯುತ್ತೆ. 12 + 6 ಅಂದರೆ 18 ಬರುತ್ತೆ. ಸೊ ಪ್ಲಸ್ 18 ಇರುತ್ತೆ ಈಕ್ವಲ್ ಟು 0 ಇರುತ್ತೆ. ಈ 6x ಈ ಕಡೆ ಕಳಿಸ್ತೀವಿ ನಾವು, ಅವಾಗ ನಮಗೇನಾಗುತ್ತೆ ಪ್ಲಸ್ 6x ಆಗುತ್ತೆ. ಪ್ಲಸ್ 6x ಈಕ್ವಲ್ ಟು 18 ಬರುತ್ತೆ. ಸೊ ದೇರ್ಫೋರ್ ನಮಗೆ x ಈಕ್ವಲ್ಸು 18/6 ಆಗಿಬಿಡುತ್ತೆ. 6 1 6 3 ಬರುತ್ತೆ. ಸೊ x ಈಕ್ವಲ್ ಟು +3 ಬರುತ್ತೆ. ಆಪ್ಷನ್ ಬಂದು ಸಿ ಇರುತ್ತೆ. ಸೊ ಈಗ ನಮ್ಗೆ ನೋಡ್ತಿದ್ದೀವಿ ಪ್ರೀವಿಯಸ್ ಇಯರ್ DCET 2021 ಈ ಥರ ಕ್ವಶನ್ ಕೊಟ್ಟಿದ್ದಾನೆ. ದಿಸ್ ಕ್ವಶನ್ ಈಸ್ ಕಾಲ್ಡ್ ಸಿಂಗ್ಯುಲರ್ ಮೆಟ್ರಿಕ್ಸ್ ಅಂದರೆ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು 0 ಅಂತ. ದಿ ಗಿವನ್ ಮೆಟ್ರಿಕ್ಸ್ನ ಡಿಟರ್ಮಿನೆಂಟ್ ಕಂಡುಹಿಡಿಬೇಕು. ಡಿಟರ್ಮಿನೆಂಟ್ ಆಫ್ ಎ ಇಲ್ಲೂ ಅಷ್ಟೇ ಸೇಮ್ ಸಿಮಿಲರ್. ಫಸ್ಟ್ ಎಲಿಮೆಂಟ್ ಆಗಿ ಇಟ್ಕೊತೀವಿ ಎಕ್ಸನ್ನು. ಎಕ್ಸ್ ಇರೋ ರೋ ಬಿಡ್ತೀವಿ, ಎಕ್ಸ್ ಇರೋ ಕಾಲಮ್ ಬಿಡ್ತೀವಿ. ಸೊ 1 - 2 ಆಗುತ್ತೆ. ಆಮೇಲೆ ಮೈನಸ್ ಸೆಕೆಂಡ್ ಎಲಿಮೆಂಟ್, ಇದು ಪ್ಲಸ್ಸು, ಇದು ಮೈನಸ್ಸು, ಇದು ಪ್ಲಸ್ಸು. ಮೈನಸ್ ಸೆಕೆಂಡ್ ಎಲಿಮೆಂಟ್ ಇಟ್ಕೊತೀವಿ. ಸೆಕೆಂಡ್ ಎಲಿಮೆಂಟ್ ಇರೋ ರೋ ಕಾಲಮ್ ಬಿಡ್ತೀವಿ. -1 -0 ಬರುತ್ತೆ. ಪ್ಲಸ್ ಥರ್ಡ್ ಎಲಿಮೆಂಟ್ 0 ಇರುತ್ತೆ. ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು 0 ಬಿಕಾಸ್ ಆಫ್ ಸಿಂಗ್ಯುಲರ್ ಮೆಟ್ರಿಕ್ಸ್. ಈಗ ನಾವೇನು ಮಾಡ್ತೀವಿ, ಮಲ್ಟಿಪ್ಲೈ ಮಾಡ್ತೀವಿ, ರಿಮೂವ್ ದಿ ಬ್ರಾಕೆಟ್. ಈಗ 1ಅಲ್ಲಿ -2 ಹೋದರೆ -1 ಆಗುತ್ತೆ. ಎಕ್ಸ್ ಇಂಟು -1 ಬರುತ್ತೆ. ಮೈನಸ್ ಇಂಟು ಮೈನಸ್ +2 ಆಗುತ್ತೆ ಈಕ್ವಲ್ ಟು 0. ಸೊ -x + 2 ಈಕ್ವಲ್ ಟು 0 ಆಗುತ್ತೆ. ಈ -x ಈ ಕಡೆ ಬಂದರೆ +x ಆಗುತ್ತೆ. x ಈಕ್ವಲ್ ಟು 2. ಸೊ ಆಪ್ಷನ್ ಡಿ ಆನ್ಸರ್ ಆಗುತ್ತೆ 2021. ಅದೇ ಥರ ನಮಗೆ DCET 2015 ಅಲ್ಲಿ ಒಂದು ಕ್ವಶನ್ ಕೊಟ್ಟಿದೆ. ದಿಸ್ ಈಸ್ ದ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟು. ಸೇಮ್ ಇಲ್ಲೂ ಅಷ್ಟೇ ಪ್ರಾಡಕ್ಟ್ ಆಫ್ ದಿ ಡಯಾಗನಲ್ ಎಲಿಮೆಂಟ್ಸನ್ನು ಪ್ರಾಡಕ್ಟ್ ಮಾಡ್ತೀವಿ, ಪ್ರಿನ್ಸಿಪಲ್ ಡಯಾಗನಲನ್ನು. ಸೊ 2x + 1 × 3 -1 × -5x ಇಸ್ ಈಕ್ವಲ್ ಟು 0. ಈ 3 ಇಂದ 2x + 1 ಮಲ್ಟಿಪ್ಲೈ ಮಾಡ್ತೀವಿ. 3 2 6x + 3 ಮೈನಸ್ ಇಂಟು ಮೈನಸ್ ಪ್ಲಸ್ 5x 1 5x ಇಸ್ ಈಕ್ವಲ್ ಟು 0. ಟೋಟಲ್ 11x ಬರುತ್ತೆ ಇಲ್ಲಿ ನಮಗೆ. +3 ಈಕ್ವಲ್ ಟು 0 ಬರುತ್ತೆ. ಈ 3 ಈ ಕಡೆ ಬಂದರೆ -3 ಆಗುತ್ತೆ. 11x ಈಕ್ವಲ್ ಟು -3 ಇರುತ್ತೆ. x ಈಕ್ವಲ್ ಟು -3/11 ಬರುತ್ತೆ. ಆಪ್ಷನ್ ನಮ್ಗೆ ಯಾವುದಿರುತ್ತೆ, 2 ಆಪ್ಷನ್ ಇರುತ್ತೆ. ಸೇಮ್ -3/11. ಸೊ ಸಿಮಿಲರ್ ಕ್ವಶನ್ಸ್ ಇನ್ DCET 2013 ನೋಡ್ತಿದ್ದೀವಿ. ಸಾಲ್ವ್ ಫಾರ್ x, ಫೈಂಡ್ ದಿ ವ್ಯಾಲ್ಯೂ ಆಫ್ x, ದೆನ್ x ಈಕ್ವಲ್ ಟು ಅಂತ ಕೊಟ್ಟಿರ್ತಾನೆ. ದಿಸ್ ಈಸ್ ಸೆಕೆಂಡ್ ಆರ್ಡರ್ ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್. ಸೊ ಇದು x + 2 × x - 2 ಅಂದರೆ x² - 2² ಅಂತ ಕರಿತೀವಿ. a² - b², a + b × a - b. x + 2 × x - 2, x² - 2². ಸೊ -0 ಇಸ್ ಈಕ್ವಲ್ ಟು 0. ಅದರ ಡಯಾಗನಲ್ 0 ಇರುತ್ತೆ. ಆವಾಗ x² - 4 ಇಸ್ ಈಕ್ವಲ್ ಟು 0 ಬರುತ್ತೆ. x² ಈಕ್ವಲ್ಸ್ +4 ಬರುತ್ತೆ. -4 ಈ ಕಡೆ ಬಂದರೆ +4. ಸೊ x ಈಕ್ವಲ್ಸ್ ±2 ಬರುತ್ತೆ. √4 ಅಂದರೆ 2. ಸೊ ಇಲ್ಲಿ ನಮಗೆ ±2 ಇಲ್ಲ, ಯಾವುದಾದ್ರೂ ಒಂದು +2 ಇದ್ದರೆ ಅದನ್ನು ನಾವು ಆನ್ಸರ್ ಕರೆಕ್ಟ್ ಮಾಡ್ತೀವಿ. ಇನ್ನು ಪ್ರೀವಿಯಸ್ ಇಯರಲ್ಲಿ ಸೇಮ್ ಫೈಂಡ್ ದಿ ವ್ಯಾಲ್ಯೂ ಆಫ್ ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್. ಗಿವನ್ ಮೆಟ್ರಿಕ್ಸ್ ಕೊಟ್ಟಿದ್ದಾನೆ. ಫೈಂಡ್ ದಿ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಆಫ್ ಎ ಈಸ್ ಅಂತ ಕೇಳ್ತಾನೆ. ನಮ್ಗೆ ಗೊತ್ತಿದೆ ಡಿಟರ್ಮಿನೆಂಟ್ ಆಫ್ ಎ ಅಂದರೆ ಫಸ್ಟ್ ಎಲಿಮೆಂಟ್ ಆಗಿ ಇಟ್ಕೋಬೇಕು, ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಡಬೇಕು, ದಿ ಸೆಕೆಂಡ್ ಆರ್ಡರ್. ಸೊ ಇದನ್ನು ಎವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ನಾವು ಇಲ್ಲಿ ಪ್ಲಸ್ಸು ಮೈನಸ್ಸು ಪ್ಲಸ್ ಮಾಡ್ಕೊಳ್ತೀವಿ. ಫಸ್ಟ್ ಎಲಿಮೆಂಟ್ ಆಗಿ ಇಟ್ಕೊತೀವಿ.
ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಡ್ತೀವಿ, ರಿಮೈನಿಂಗ್ ಆಸ್ ಎ ಸೆಕೆಂಡ್ ಆರ್ಡರ್ ಇದ್ದಂಗೆ 2 ಇಂಟು -6 ಅಂದರೆ -12, -3 1 3, -1 ಮೈನಸ್ ಸೆಕೆಂಡ್ ಎಲಿಮೆಂಟ್ ಇಟ್ಕೊತೀವಿ, ಸೆಕೆಂಡ್ ಎಲಿಮೆಂಟ್ ಇರೋ ರೋ ಕಾಲಮ್ ಡಿಲೀಟ್ ಮಾಡ್ತೀವಿ, ರಿಮೈನಿಂಗ್ ಆಸ್ ಎ ಸೆಕೆಂಡ್ ಆರ್ಡರ್ -1 ಇಂಟು -6 ಅಂದರೆ +6 ಆಗುತ್ತೆ, 2 3 6 ಆಗುತ್ತೆ. ಆಮೇಲೆ -9 ಹಾಗೆ ಇಟ್ಕೊತೀವಿ, -9 ಇರೋ ರೋ ಬಿಡಬೇಕು, -9 ಇರೋ ಕಾಲಮ್ ಬಿಡಬೇಕು. ಸೊ ರಿಮೈನಿಂಗ್ ಆಸ್ ಎ ಸೆಕೆಂಡ್ ಆರ್ಡರ್ -1 1 -1, -2 2 4. ದಿಸ್ ಈಸ್ ದಿ ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್. ಈಗ ನಾವೇನು ಮಾಡ್ತೀವಿ, 3 ಹಾಗೆ ಇಟ್ಕೊಳ್ತೀವಿ, ಬೋತ್ ಆರ್ ಮೈನಸ್ಗೆ ಆ್ಯಡ್ ಮಾಡ್ತೀವಿ, -15 ಬರುತ್ತೆ, -1 6ಅಲ್ಲಿ 6 ಹೋದರೆ 0 ಆಗುತ್ತೆ, -9 -5 ಇರುತ್ತೆ, 15 3 45 -45 ಇರುತ್ತೆ, ಇದು 0 ಆಗಿಬಿಡುತ್ತೆ ಕೌಂಟ್ಲೆಸ್ಸು, ಮೈನಸ್ ಇಂಟು ಮೈನಸ್ ಪ್ಲಸ್, 9 5 45 ಪ್ಲಸ್ 45 ಆಗುತ್ತೆ, +45 -45 0 ಬಂದುಬಿಡುತ್ತೆ, ಆಪ್ಷನ್ ಬಂದು 3 ಇರುತ್ತೆ ಆಪ್ಷನ್. ಸೊ ಈ ಕ್ವಶನ್ನು DCET 2025 ಅಲ್ಲಿ ಕೊಟ್ಟಿದ್ದಾರೆ. ಸೊ ದಿ ಗಿವನ್ ಕ್ವಶನ್ ರೀಡ್ ಮಾಡಬೇಕು. ಇಫ್ ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ ಈಸ್ ಈಕ್ವಲ್ ಟು -3 0 0 -3, ದೆನ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಈಸ್ ಈಕ್ವಲ್ ಟು ಅಂತ ಕೊಡ್ತಾನೆ. ನಮಗೆ ಒಂದು ಫಾರ್ಮುಲಾ ಗೊತ್ತಿರಬೇಕು ನಮಗೆ. ಸೊ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ. ದಿಸ್ ಈಸ್ ದ ರಿಲೇಷನ್ಸ್. ಈ ಒಂದು ಫಾರ್ಮುಲಾ ನಮಗೆ ಗೊತ್ತಿದ್ರೆ ಏನಾಗುತ್ತೆ, ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ, ಅಂದರೆ ಬೋತು ಸೇಮ್ ಇರುತ್ತೆ. ಸೊ ವಾಟ್ ಇಸ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ -3 0 0 -3 ಸೇಮ್ ಇರಬೇಕು. ಸೊ ಆ ಥರದ್ದು ಆಪ್ಷನ್ 4ಅಲ್ಲಿ ಇರುತ್ತೆ ನಮಗೆ. ಇನ್ನು ಎ ಇನ್ವರ್ಸ್ ಕಂಡುಹಿಡಿಬೇಕು. ಈ ಕ್ವಶನನ್ನು DCET 2021 ಅಲ್ಲಿ ಕೊಟ್ಟಿದ್ದಾರೆ. ಎ ಈಸ್ ಈಕ್ವಲ್ ಟು 2 4 -6 8, ದೆನ್ ಎ ಇನ್ವರ್ಸ್ ಈಸ್ ಅಂತ ಕೇಳಿದ್ದಾರೆ. ನಮಗೆ ಗೊತ್ತಿದೆ ವಾಟ್ ಈಸ್ ಎ ಇನ್ವರ್ಸ್, ಅಡ್ಜಾಯಿಂಟ್ ಆಫ್ ಎ ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಸೊ ಒಂದು ಫಾರ್ಮುಲಾ ನಮಗೆ ಫಾರ್ಮುಲಾಸು ಗೊತ್ತಿದೆ ನಮಗೆ, ಅಡ್ಜಾಯಿಂಟ್ ಆಫ್ ಎ ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಈಗ ನಾವು ಡಿಟರ್ಮಿನೆಂಟ್ ಆಫ್ ಎ ಕಂಡುಹಿಡಿತೀವಿ. ಡಿಟರ್ಮಿನೆಂಟ್ ಆಫ್ ಎ ಅಂದರೆ ಪ್ರಾಡಕ್ಟ್ ಆಫ್ ದಿ ಡಯಾಗನಲ್ ಎಲಿಮೆಂಟ್ಸು, 2 8 16, ಮೈನಸ್ ಇಂಟು ಮೈನಸ್ ಪ್ಲಸ್ಸು, 6 4 24 ಇಸ್ ಈಕ್ವಲ್ ಟು 40 ಬರುತ್ತೆ. 24 + 16 40 ಬರುತ್ತೆ. ಇಸ್ ನಾಟ್ ಈಕ್ವಲ್ ಟು 0 ಇದು. ಸೊ ವಿ ಫೈಂಡ್ ದಿಸ್ ಎ ಇನ್ವರ್ಸ್. ಬಟ್ ಇಸ್ ವಿ ರೈಟ್ ಅಡ್ಜಾಯಿಂಟ್ ಆಫ್ ಎ. ಅಡ್ಜಾಯಿಂಟ್ ಆಫ್ ಎ ಅಂದರೆ ಇಂಟರ್ಚೇಂಜ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು. 8 ಮೇಲೆ ಹೋಗುತ್ತೆ, 2 ಕೆಳಗಡೆ ಬರುತ್ತೆ. ಅದರ ಡಯಾಗನಲ್ಗೆ ನಾವು ಸೈನ್ ಚೇಂಜ್ ಮಾಡ್ತೀವಿ, -4 ಆಗುತ್ತೆ, +6 ಆಗುತ್ತೆ, ಡಿವೈಡ್ ಬೈ 40 ಮಾಡ್ತೀವಿ. ಸೊ ಈಗ ನಮಗೇನು 1/40 8 - 4 6 2 ಇರೋದು ನೋಡಬೇಕು. 8 - 4 6 2 1/40 ಇರಬೇಕು. ಆಪ್ಷನ್ ನೋಡಿ, ಸೇಮ್ ಸಿಮಿಲರ್ ಕಂಪೇರಿಂಗ್ ದಿಸ್ ಟು 1/40 8 - 4 6 2. ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ DCET 2020 ಅಲ್ಲಿ ಕೊಟ್ಟಿರ್ತಾರಂತೆ. ಇಫ್ ಗಿವನ್ ಸ್ಕ್ವೇರ್ ಮೆಟ್ರಿಕ್ಸ್ ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಫೈಂಡ್ ಮಾಡಬೇಕು ಎ ಇನ್ವರ್ಸ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಸೊ ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ ನಮಗೆ, ರಿಲೇಷನ್ಸು, ಎ ಇನ್ವರ್ಸ್ ಫಾರ್ಮುಲಾ. ಸೊ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಈ ಒಂದು ರಿಲೇಷನ್, ದಿಸ್ ಈಸ್ ಗಿವನ್ ಫಾರ್ಮುಲಾ. ಅಡ್ಜಾಯಿಂಟ್ ಆಫ್ ಎ ಬೇಕಂದ್ರೆ ನಮಗೆ ಅಡ್ಜಾಯಿಂಟ್ ಆಫ್ ಎ ಇಲ್ಲಿ ಇಟ್ಕೊಂಡ್ರೆ ಇದನ್ನು ಈ ಕಡೆ ಕಳಿಸ್ತೀವಿ, ಆವಾಗ ನಮಗೇನು ಬರುತ್ತೆ, ಡಿಟರ್ಮಿನೆಂಟ್ ಆಫ್ ಎ ಇಂಟು ಎ ಇನ್ವರ್ಸ್ ಈಕ್ವಲ್ಸ್ ಅಡ್ಜಾಯಿಂಟ್ ಆಫ್ ಎ. ಈ ಥರ ರಿಲೇಷನ್ನ ನಾವು ನೋಡ್ಬೋದು ನಮಗೆ. ಸೊ ಅಡ್ಜಾಯಿಂಟ್ ಆಫ್ ಎ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಇಂಟು ಎ ಇನ್ವರ್ಸ್ ಎಲ್ಲಿದೆ ಅಂತಂದರೆ ನಾವು ನೋಡ್ಬೋದು, ಡಿಟರ್ಮಿನೆಂಟ್ ಆಫ್ ಎ ಇಂಟು ಎ ಇನ್ವರ್ಸ್ ಈಕ್ವಲ್ಸ್ ಅಡ್ಜಾಯಿಂಟ್ ಆಫ್ ಎ. ಸೊ ಈ ಒಂದು ರಿಲೇಷನ್ ಕರೆಕ್ಟ್ ಇರುತ್ತೆ. ಸೇಮ್ ಸಿಮಿಲರ್ ಹಿಯರ್ ಅಡ್ಜಾಯಿಂಟ್ ಆಫ್ ದಿ ಮೆಟ್ರಿಕ್ಸ್ 4 2 -3 1 ಈಸ್, ಇದನ್ನು DCET 2019 ಅಲ್ಲಿ ಕೊಟ್ಟಿದ್ದಾರೆ. ಅಡ್ಜಾಯಿಂಟ್ ಆಫ್ ಮೆಟ್ರಿಕ್ಸ್ ಬಗ್ಗೆ ನಮಗೆ ಗೊತ್ತಿದೆ. ವಾಟ್ ಈಸ್ ದ ಅಡ್ಜಾಯಿಂಟ್ ಆಫ್ ಎ? ಅಡ್ಜಾಯಿಂಟ್ ಆಫ್ ದಿ ಮೆಟ್ರಿಕ್ಸ್ ಎ ಈಸ್ ಈಕ್ವಲ್ ಟು ಇಂಟರ್ಚೇಂಜ್ ಪ್ರಿನ್ಸಿಪಲ್ ಡಯಾಗನಲ್. ಅಂದರೆ ಯಾವಾಗ 1 ಇಲ್ಲಿ ಬರುತ್ತೆ, 4 ಇಲ್ಲಿ ಬರುತ್ತೆ, ಸೈನ್ ಚೇಂಜ್ ಅದರ್ ಡಯಾಗನಲ್. ಇಲ್ಲಿ +2 ಇದ್ದರೆ -2, -3 ಇದ್ದರೆ +3 ಬರೀತೀವಿ. 1 - 2 3 4, 1 - 2 3 4. ಸೊ ಆಪ್ಷನ್ ಯಾವುದಿರುತ್ತೆ, ಎ ಕರೆಕ್ಟ್ ಆಪ್ಷನ್ ಬರುತ್ತೆ. ನೆಕ್ಸ್ಟ್ ಪ್ರಿವಿಯಸ್ ಇಯರ್ ಕ್ವಶನ್ DCET 2018. ಸೊ ಇನ್ವರ್ಸ್ ಆಫ್ ದಿ ಮೆಟ್ರಿಕ್ಸ್ ಫೈನ್ ಮಾಡಬೇಕು. ಗಿವನ್ ಮೆಟ್ರಿಕ್ಸ್ -2 5
2 -3 ಕೊಟ್ಟಿದ್ದಾನೆ. ಸೊ ನಮಗೆ ಇನ್ವರ್ಸ್ ಅಂದರೆ ಗೊತ್ತಿದೆ, ಎ ಇನ್ವರ್ಸ್ ಈಕ್ವಲ್ಸ್ ಅಡ್ಜಾಯಿಂಟ್ ಆಫ್ ಎ ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಸೊ ಡಿಟರ್ಮಿನೆಂಟ್ ಆಫ್ ಎ ಕಂಡುಹಿಡಿಬೇಕು ನಾವು. ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ 2 3s are 6, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಮೈನಸ್ 2 5s are 10. ಸೊ ಪ್ಲಸ್ಸು ಮೈನಸ್ ಸಬ್ಟ್ರಾಕ್ಟ್ ಮಾಡ್ತೀವಿ, -4 ಬಿಗರ್ ನಂಬರ್ ಸೈನು -4 ಬರುತ್ತೆ ಇರ್ತೀವಿ. ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ. ಇನ್ನು ಅಡ್ಜಾಯಿಂಟ್ ಆಫ್ ಎ ಗೊತ್ತಿದೆ ನಮಗೆ. ವಾಟ್ ಇಸ್ ಅಡ್ಜಾಯಿಂಟ್ ಆಫ್ ಎ? ಅಡ್ಜಾಯಿಂಟ್ ಆಫ್ ಎ ಅಂದರೆ ನಾವು ಇಂಟರ್ಚೇಂಜ್ ಪ್ರಿನ್ಸಿಪಲ್ ಡಯಾಗನಲ್, -3 ಮೇಲೆ ಹೋಗುತ್ತೆ, -2 ಕೆಳಗಡೆ ಬರುತ್ತೆ, ಕಾರ್ನರ್ ಎಲಿಮೆಂಟ್ಸ್ ಇಂಟರ್ಚೇಂಜ್ ಆಗುತ್ತೆ. ಇನ್ನು ಅದರ್ ಡಯಾಗನಲ್ಸ್ ಓನ್ಲಿ ಸೈನ್ ಚೇಂಜ್, -5 ಆಗುತ್ತೆ, -2 ಆಗುತ್ತೆ. ಸೊ ಇಲ್ಲೇನಾಗುತ್ತೆ ನಮಗೆ ಡಿವೈಡ್ ಬೈ -4, ಆದರೆ ನಮಗೆ 1/4 ಮೈನಸಿಂದ ಎಲ್ಲ ಮಲ್ಟಿಪ್ಲೈ ಮಾಡಿಬಿಡ್ತೀವಿ, 1/4. ಸೊ ನಮ್ಗೆ ಸಿಗೋದು 3 5 2 2. ಸೊ ಯಾವ್ದು ಆಪ್ಷನ್ ನೋಡಿ, 3 5 2 2 ಆಪ್ಷನ್ ಕಂಪೇರ್ ಮಾಡ್ಕೊಳ್ಳಿ, ಯಾವುದಿರುತ್ತೆ 1/4 3 5 2 2. ಆಪ್ಷನ್ 4 ಇಸ್ ಕರೆಕ್ಟ್ ಆನ್ಸರ್ ಇರುತ್ತೆ ಅದಕ್ಕೆ. ಸೊ ಸಿಮಿಲರ್ ಟು ದಟ್ ದಿ ಪ್ರೀವಿಯಸ್ ಇಯರ್ DCET 2017 ಎ ಇನ್ವರ್ಸ್ ಕೇಳಿದ್ದಾನೆ. ನಮ್ಗೆ ಆಲ್ರೆಡಿ ಎ ಇನ್ವರ್ಸ್ ಬಗ್ಗೆ ಸುಮಾರು ಲೆಕ್ಕ ಮಾಡಿದ್ದೀವಿ. ಎ ಇನ್ವರ್ಸ್ ಈಕ್ವಲ್ಸ್ ಅಡ್ಜಾಯಿಂಟ್ ಆಫ್ ಎ ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಬರೀತೀವಿ. ಫಸ್ಟ್ ಡಿಟರ್ಮಿನೆಂಟ್ ಆಫ್ ಎ ಕಂಡುಹಿಡಿತೀವಿ. ಡಿಟರ್ಮಿನೆಂಟ್ ಆಫ್ ಎ ಅಂದರೆ ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್, -8 ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ 3 1s are 3. ಅವಾಗ ನಮಗೆ -8 + 3 ಅಂದರೆ -5 ಬರುತ್ತೆ, ಪ್ಲಸ್ ಮೈನಸ್ ಇದ್ರೆ ಸಬ್ಟ್ರಾಕ್ಟ್ ಮಾಡಿರ್ತೀವಿ. ದಿಸ್ ಇಸ್ ಡಿಟರ್ಮಿನೆಂಟ್ ಆಫ್ ಎ. ವಿ ಫೈಂಡ್ ಅಡ್ಜಾಯಿಂಟ್ ಆಫ್ ಎ. ಅಡ್ಜಾಯಿಂಟ್ ಆಫ್ ಎ ಅಂತಂದರೆ ನಮಗೇನು ಬರುತ್ತೆ ಇಲ್ಲಿ, ಇಂಟರ್ಚೇಂಜ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್, -4 ಮೇಲೆ ಬರ್ತೀವಿ, +2 ಕೆಳಗಡೆ ಬರೀತೀವಿ. ಸೊ -1 ಇದ್ದರೆ +1 ಬರ್ತೀವಿ, +3 ಇದ್ದರೆ -3 ಬರೀತೀವಿ, ಡಿವೈಡ್ ಬೈ -5. ಮೈನಸಿಂದ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೇನಾಗುತ್ತೆ, ಇಲ್ಲಿ 1/5 ಬರುತ್ತೆ, -1/5 ಹಾಗೇ ಇದೆ. ಆಪ್ಷನ್ ನೋಡ್ತಿದ್ವಿ, ಮೈನಸ್ ರಿಟೈನ್ ಇನ್ ಆಪ್ಷನಲ್ಲಿ, ಅದಕ್ಕೆ -1/5 ಹಾಗೇ ಇಟ್ಕೋಬೇಕು. ಇನ್ನೇನಿದೆ ಇಲ್ಲಿ -4 1 -3 2 ಬರೀತೀವಿ. ಈಗ ನಮಗೆ -1/5 ಇರಬೇಕು, -4 1 -3 2. ಆಪ್ಷನ್ ಬಿ ನೋಡಿ ಸೇಮ್ ಇದೆ, -1/5. ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ಈ ನೆಕ್ಸ್ಟು ಇನ್ನು ಪ್ರೀವಿಯಸ್ ಇರೋ ಸಿಮಿಲರ್ ಟು ದಟ್ ಕ್ವಶನ್ಸ್, ಅಡ್ಜಾಯಿಂಟ್ ಆಫ್ ಎ ಫೈಂಡ್ ಮಾಡೋದು DCET 2015. ಅಡ್ಜಾಯಿಂಟ್ ಆಫ್ ಎ ಬಗ್ಗೆ ನಮಗೆ ಈಗಾಗಲೇ ಗೊತ್ತಿದೆ ಯಾವಾಗ್ಲೂ. ಅಡ್ಜಾಯಿಂಟ್ ಆಫ್ ಎ ಅಂದರೆ ಇಂಟರ್ಚೇಂಜ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. ಸೊ ಅವಾಗ 1 7 ಇದೆ ಪ್ರಿನ್ಸಿಪಲ್ ಡಯಾಗನಲ್ಲಿ, 7 1 ಆಗುತ್ತೆ. ಅದರ್ ಡಯಾಗನಲ್ಗೆ ಸೈನ್ ಚೇಂಜ್ ಇದೆ, -3 ಇದ್ದರೆ +3 ಬರೀಬೇಕು, -5 ಇದ್ದರೆ +5 ಬರೀಬೇಕು. ನಮಗೆ ವಿ ಗೆಟ್ ಅನ್ ಅಡ್ಜಾಯಿಂಟ್ ಆಫ್ ಎ 7 3 5 1 7 3 5 1. ಆಪ್ಷನ್ ನಾವು 4th ಆಪ್ಷನ್ ಈಸ್ ಕರೆಕ್ಟ್ ಇರುತ್ತೆ. ಸೊ ಇನ್ ದಿ ಪ್ರೀವಿಯಸ್ ಇಯರ್ ದಿ ಇನ್ವರ್ಸ್ ಆಫ್ ದಿ ಮೆಟ್ರಿಕ್ಸ್ ಎ ಇಸ್ ಈಕ್ವಲ್ ಟು -1 0 5 7 ಇರುತ್ತೆ. ಈಸ್ ಆಪ್ಷನ್ ಕೊಟ್ಟಿರ್ತಾನೆ. ನಮಗೆಲ್ಲ ಗೊತ್ತಿದೆ ಎ ಇನ್ವರ್ಸ್ ಬಗ್ಗೆ. ಎ ಇನ್ವರ್ಸ್ ಈಕ್ವಲ್ಸ್ ಅಡ್ಜಾಯಿಂಟ್ ಆಫ್ ಎ ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಕಂಡುಹಿಡಿಬೇಕು, ಫೈಂಡ್ ಮಾಡ್ಕೋಬೇಕು. ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಮಾಡ್ತೀವಿ. ಸೊ ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ -7, ಪ್ರಾಡಕ್ಟ್ ಆಫ್ ದಿ ಅದರ್ ಡಯಾಗನಲ್ ಎಲಿಮೆಂಟ್ಸ್ 0. ಸೊ -7 ಈಸ್ ನಾಟ್ ಈಕ್ವಲ್ ಟು 0. ಎ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಸೊ ಈಗ ನಾವು ವಿ ಫೈಂಡ್ ಎ ಇನ್ವರ್ಸು. ಅಡ್ಜಾಯಿಂಟ್ ಆಫ್ ಎ ಅಂದರೆ ಇಂಟರ್ಚೇಂಜ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು. -1 7 ಇದೆ, 7 -1 ಆಗುತ್ತೆ, 7 -1 ಇಂಟರ್ಚೇಂಜ್ ಪ್ರಿನ್ಸಿಪಲ್ ಡಯಾಗನಲ್. ಅದರ್ ಡಯಾಗನಲ್ಲು ಸೈನ್ ಚೇಂಜ್ ಮಾಡ್ತೀವಿ, -5 ಬರುತ್ತೆ ಇಲ್ಲಿ, ಡಿವೈಡ್ ಬೈ -7. ಇಲ್ಲಿ ಆಪ್ಷನಲ್ಲಿ ನೋಡ್ತೀವಿ -1/7 ಇದೆ. ಸೊ -1/7 ಹಾಗೆ ಇಟ್ಕೊಂಡ್ರೆ 7 0 -5 -1 ಕರೆಕ್ಟ್ ಇದೆಯಾ ನೋಡ್ತೀವಿ. ಇಲ್ಲಿ 7 0 ಇಲ್ಲಿ ಆಪ್ಷನ್ ನೋಡಿ -1/7. ಸೊ 7 0 -5 -1 ಇಲ್ಲಿ ಸಿಗ್ತಿಲ್ಲ ನಮಗೆ. ಅದಕ್ಕೇನು ಮಾಡ್ತೀವಿ ನಾವು, ವಿ ಗೋ ಟು ದಟ್ -1/7 7 0 -5 -1 ಚೆಕ್ ಮಾಡ್ಕೋಬೇಕಿಲ್ಲಿ. ಫಸ್ಟ್ ಆಪ್ಷನ್ ನೋಡಿ, ಫಸ್ಟ್ ಆಪ್ಷನ್ನು -1/7 7 0 -5 -1. ಸೊ ಆಪ್ಷನ್ ಕಂಪೇರಿಂಗ್ ಟು ದಟ್ ಯಾವ್ದು ಕರೆಕ್ಟ್ ಇರುತ್ತೋ ಅದನ್ನು ಕಂಪೇರ್ ಮಾಡಿ ನಾವು ಆನ್ಸರ್ ಟಿಕ್ ಮಾಡ್ತೀವಿ. ಎ ಇಸ್ ಕರೆಕ್ಟ್ ಆಗಿರುತ್ತೆ. ಇನ್ನು ಪ್ರೀವಿಯಸ್ ಇಯರ್ ಕ್ವಶನ್ಸು DCET 2025 ಟು ಎವಾಲ್ಯೂಯೇಟ್ ಥರ್ಡ್ ಆರ್ಡರ್
ಡಿಟರ್ಮಿನೆಂಟ್ ನಮಗೆಲ್ಲ ಗೊತ್ತಿದೆ, ಥರ್ಡ್ ಆರ್ಡರ್ ಡಿಟರ್ಮಿನೆಂಟು. ಫಸ್ಟ್ ಎಲಿಮೆಂಟ್ ಹಾಗೆ ಇಟ್ಕೋಬೇಕು 3 ಅಂತ. 3 ಇರೋ ರೋ ಬಿಡಬೇಕು, 3 ಇರೋ ಕಾಲಮ್ ಬಿಡಬೇಕು. ಇಲ್ಲಿ ಮೈನರ್ ಹಾಕ್ಕೊಳ್ತೀವಿ ನಾವು ಫಸ್ಟ್ ಕೋಫ್ಯಾಕ್ಟರ್ ಎಲಿಮೆಂಟ್ದು. 3 ಇರೋ ರೋ ಬಿಡ್ತೀವಿ, 3 ಇರೋ ಕಾಲಮ್ ಬಿಡ್ತೀವಿ. 2 6 12 -12 -3 ಬರುತ್ತೆ. -1 ಹಾಗೆ ಇಟ್ಕೊತೀವಿ. 1 ಇರೋ ರೋ 1 ಇರೋ ಕಾಲಮ್ ಬಿಡ್ತೀವಿ. ರಿಮೈನಿಂಗ್ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್ ಇದ್ದಂಗೆ ಮೈನಸ್ ಇಂಟು ಮೈನಸ್ +6 ಆಗುತ್ತೆ. -2 3 6 ಆಗುತ್ತೆ. -9 ಹಾಗೆ ಇಟ್ಕೋತೀವಿ. -9 ಇರೋ ರೋ ಬಿಡ್ತೀವಿ, ಕಾಲಮ್ ಬಿಡ್ತೀವಿ. -1 ಮೈನಸ್ ಬರಿತೀವಿ. 2 2 4 ಈಕ್ವಲ್ ಬರಿತೀವಿ. 3 ಹಾಗೆ ಇರುತ್ತೆ. ಇಲ್ಲಿ -15 ಬೋತ್ ಆರ್ ಮೈನಸ್ ಇದ್ರೆ -15 -1 ಇಂಟು 0 ಆಗುತ್ತೆ. ಸೊ -9 -5 15 5 45 -45 ಆಗುತ್ತೆ. ಇದು 0 ಇರುತ್ತೆ, ಬರೆಯೋದಿಲ್ಲ. ಪ್ಲಸ್ ಮೈನಸ್ ಇಂಟು ಮೈನಸ್ +45 ಆಗುತ್ತೆ. +45 -45 0 ಬರುತ್ತೆ. ಥರ್ಡ್ ಆಪ್ಷನ್ ಈಸ್ ಕರೆಕ್ಟ್ ಆಗಿರುತ್ತೆ 0 ಬಂದರೆ. ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಸಾಲ್ವ್ ಸೊಲ್ಯೂಷನ್ ಫಾರ್ ಎಕ್ಸ್ ಆ್ಯಂಡ್ ವೈ ಯೂಸಿಂಗ್ ಕ್ರಾಮರ್ಸ್ ರೂಲ್ ಅಂತ ನಮಗೆಲ್ಲ ಗೊತ್ತಿದೆ ಕ್ರಾಮರ್ಸ್ ರೂಲು. ಸೊ ಎಕ್ಸ್ ಈಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ವೈ ಈಸ್ ಈಕ್ವಲ್ ಟು ಡೆಲ್ಟಾ ವೈ ಬೈ ಡೆಲ್ಟಾ. ನಮಗೆಲ್ಲ ಗೊತ್ತಿದೆ ವಾಟ್ ಈಸ್ ಎಕ್ಸ್ ಇನ್ ಕ್ರಾಮರ್ಸ್ ರೂಲಲ್ಲಿ. ಎಕ್ಸ್ ಈಕ್ವಲ್ಸ್ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಆ್ಯಂಡ್ ವೈ ಈಕ್ವಲ್ಸ್ ಡೆಲ್ಟಾ ವೈ ಬೈ ಡೆಲ್ಟಾ. ಈ ಒಂದು ಆಪ್ಷನ್ ಮಲ್ಟಿಪ್ಲೈ ಆಗಿರಬೇಕು ಎಕ್ಸ್ ಆ್ಯಂಡ್ ವೈ. ಯಾವ್ದು ಆಪ್ಷನ್ ಇರುತ್ತೆ? ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ, ಡೆಲ್ಟಾ ವೈ ಬೈ ಡೆಲ್ಟಾ. ಆಪ್ಷನ್ ಡಿ ಈಸ್ ಕರೆಕ್ಟ್ ಬೈ ಯೂಸಿಂಗ್ ಕ್ರಾಮರ್ಸ್ ರೂಲ್. ಈಗ DCET 2021 ಈ ಸಾಲ್ವ್ ದಿ ಈಕ್ವೇಷನ್ಸ್ ದೆನ್ ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ ಬೈ ಯೂಸಿಂಗ್ ಕ್ರಾಮರ್ಸ್ ರೂಲು. 2 ಅನೌನ್ ಈಕ್ವೇಷನ್ ಕೊಟ್ಟಿದ್ದಾನೆ. ಇದನ್ನು ನಾವು ಬೈ ಇನ್ಸ್ಪೆಕ್ಷನ್ ಮೆಥಡಲ್ಲಿ ನಾವು ಇದನ್ನು ಸಾಲ್ವ್ ಮಾಡ್ಬೋದು. ಫಸ್ಟ್ ಆಪ್ಷನ್ ಎಗೆ ಹೋಗ್ತೀವಿ ನೋಡಿ. ಆಪ್ಷನ್ ಎನಲ್ಲಿ ಎಕ್ಸ್ ವ್ಯಾಲ್ಯೂ 2 ಕೊಟ್ಟಿದ್ದಾನೆ, ವೈ ವ್ಯಾಲ್ಯೂ 1. ಗಿವನ್ ಈಕ್ವೇಷನಲ್ಲಿ ತುಂಬ್ತೀವಿ. 3 ಎಕ್ಸ್ ವ್ಯಾಲ್ಯೂ 2 -2 ವೈ ವ್ಯಾಲ್ಯೂ 1 ಈಕ್ವಲ್ ಟು ಎಷ್ಟಿದೆ? -1 ಬರುತ್ತಾ ನೋಡೋದು. 3 2 ಎಷ್ಟು? 6 -2 1 2 ಎಷ್ಟು ಬರುತ್ತೆ? ಇದು 4 ಬರುತ್ತೆ. ಈಸ್ ನಾಟ್ ಈಕ್ವಲ್ ಟು 1. ದಿಸ್ ಈಸ್ ರಾಂಗ್. ನೆಕ್ಸ್ಟು ಸೆಕೆಂಡ್ ಆಪ್ಷನ್ಗೆ ಹೋಗ್ತೀವಿ. ಸೆಕೆಂಡ್ ಆಪ್ಷನ್ 3 ಎಕ್ಸ್ ವ್ಯಾಲ್ಯೂ 1 -2 ವೈ ವ್ಯಾಲ್ಯೂ 2 ಇಸ್ ಈಕ್ವಲ್ ಟು -1. 3 1 3 -2 2 4 -1 ಬರುತ್ತೆ. ಸೊ ಇಟ್ ಈಸ್ ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಪ್ರಿವಿಯಸ್ ಇಯರ್ ಕ್ವಶನ್ DCET 2020 ದಿ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ ಫ್ರಮ್ ಸೈಮಲ್ಟೇನಿಯಸ್ ಇಕ್ವೇಷನ್ 3x + 4y is equal to 7 and 7x - y is equal to 6 ಕೊಟ್ಟಿದ್ದಾನೆ. ಇಯರ್ ಆಲ್ಸೋ ನಾವು ಆಪ್ಷನ್ಸನ್ನು ಗಿವನ್ ಈಕ್ವೇಷನಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತಿರ್ತೀವಿ ಬೈ ಇನ್ಸ್ಪೆಕ್ಷನ್ ಮೆಥಡಲ್ಲಿ. ಫಸ್ಟ್ ಈಕ್ವೇಷನ್ ಏನು? 3x + 4y = 7. ಫಸ್ಟ್ ವ್ಯಾಲ್ಯೂಸ್ ಫಿಲ್ ಮಾಡ್ತೀವಿ. 3 1 ಪ್ಲಸ್ ವೈ ವ್ಯಾಲ್ಯೂನು 1 4 1 is equal to 7. 3 1 3 + 4 7 ಬರುತ್ತೆ. ಫಸ್ಟ್ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಇಟ್ ಈಸ್ ದಿ ಎಕ್ಸ್ ವ್ಯಾಲ್ಯೂ ಈಸ್ 1, ವೈ ವ್ಯಾಲ್ಯೂ ಈಸ್ 1. ಈ ಸೆಕೆಂಡ್ ಇಕ್ವೇಷನಲ್ಲಿ ತುಂಬಿದ್ರೂ ಸೇಮ್ ಬರುತ್ತೆ. ಸೊ ಎಕ್ಸ್ ವ್ಯಾಲ್ಯೂ 1 ಅಂದರೆ 7 - 1 = 6. ಇನ್ DCET 2019 find the value of x and y in simultaneous equation. 2x - 3y is equal to 13 and 3x + 4y is equal to -6 ಆರ್ ಕೊಟ್ಟಿರೋದು. ಬೈ ಇನ್ಸ್ಪೆಕ್ಷನ್ ಮೆಥಡಲ್ಲಿ ಇದನ್ನು ಫೈಂಡ್ ಮಾಡ್ತೀವಿ. ಸೊ ಫಸ್ಟ್ ಈಕ್ವೇಷನ್ ನೋಡ್ತೀವಿ. ಫಸ್ಟ್ ಈಕ್ವೇಷನಲ್ಲಿ 2x - 3y is equal to 13. ಫಸ್ಟ್ ವ್ಯಾಲ್ಯೂ ಇದರಲ್ಲಿ ಫಿಲ್ ಮಾಡ್ತೀವಿ. ಸೊ 2 ಎಕ್ಸ್ ವ್ಯಾಲ್ಯೂ -3 -3 ವೈ ವ್ಯಾಲ್ಯೂ 2 ಫಿಲ್ ಮಾಡ್ತೀವಿ. ಇಸ್ ಈಕ್ವಲ್ ಟು 13 ಬರುತ್ತಾ ನೋಡ್ತೀವಿ. ಇಲ್ಲಿ 2 3 6 -6 -2 3 6 ಎಷ್ಟು? -12 ಬರುತ್ತೆ. ಇಸ್ ನಾಟ್ ಈಕ್ವಲ್ ಟು 13. ಸೊ ಫಸ್ಟ್ ಆಪ್ಷನ್ ಈಸ್ ರಾಂಗ್. ಇನ್ನು ಸೆಕೆಂಡ್ ಆಪ್ಷನ್ ಹೋಗ್ತೀವಿ. ಸೆಕೆಂಡ್ ಆಪ್ಷನ್ ಫಿಲ್ ಮಾಡ್ತೀವಿ. 2 ಎಕ್ಸ್ ವ್ಯಾಲ್ಯೂ -2 -3 ವೈ ವ್ಯಾಲ್ಯೂ -3 ಇಸ್ ಈಕ್ವಲ್ ಟು 13. ಸೊ -4 ಬರುತ್ತೆ. 2 2 4 ಮೈನಸ್ ಇಂಟು ಮೈನಸ್ +9 ಬರುತ್ತೆ. ಇಸ್ ಈಕ್ವಲ್ ಟು 13. ರಾಂಗ್ ಆನ್ಸರು.
ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಆಪ್ಷನ್ ಇದು ರಾಂಗ್ ಆಗುತ್ತೆ. ಆಪ್ಷನ್ ಸಿ ಹೋಗ್ತೀವಿ. ಎಕ್ಸ್ ವ್ಯಾಲ್ಯೂ 2 ಇಂಟು ಎಕ್ಸ್ ವ್ಯಾಲ್ಯೂ 2 ಮೈನಸ್ 3 ಇಂಟು ವೈ ವ್ಯಾಲ್ಯೂ ಮೈನಸ್ 3 ಇಸ್ ಈಕ್ವಲ್ ಟು 13. ಈಗ 2 2s are 4 ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ 3 3s are 9 ಇಸ್ ಈಕ್ವಲ್ ಟು 13. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. In the same similar to that, solve the simultaneous linear equations, x minus y equal to 4, 2y plus 3z is equal to minus 2, and 3x plus y plus 2z is equal to 1 using Cramer's rule, determinant coefficient of x, y, z ಅಂತ ಕೇಳ್ತಾನೆ. Using Cramer's rule, the value of the determinant of coefficient of x, y and z. ಎಕ್ಸ್ ವೈ ಝಡ್. ಇವಾಗ ನಾವು ಎಕ್ಸ್ ವೈ ಝಡ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ವೈ ಝಡ್ ಅಂದರೆ ಡೆಲ್ಟಾ ಅಂತ ಕರಿತೀವಿ. ಸೊ ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್ ಇದು. ಸೊ ಎಕ್ಸ್ ವ್ಯಾಲ್ಯೂ 1, ವೈ ವ್ಯಾಲ್ಯೂ -1, ಝಡ್ ಫಸ್ಟ್ ಇಕ್ವೇಷನಲ್ಲಿ ಇರೋದಿಲ್ಲ, 0 ಅಂತ ಬರ್ಕೋಬೇಕು. ಆ್ಯಂಡ್ ಸೆಕೆಂಡ್ ಇಕ್ವೇಷನ್ಗೆ ಹೋಗ್ತೀವಿ. 2y ಪ್ಲಸ್ 3z ಈಕ್ವಲ್ಸ್ -2 ಇದೆ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಇಸ್ 0, ವೈ ವ್ಯಾಲ್ಯೂ ಇಸ್ 2 ಇರುತ್ತೆ, ಝಡ್ ವ್ಯಾಲ್ಯೂ ಇಸ್ 3 ಇರುತ್ತೆ. ಆ್ಯಂಡ್ ಥರ್ಡ್ ಇಕ್ವೇಷನ್ ಬರ್ತೀವಿ, 3x ಪ್ಲಸ್ ವೈ ಪ್ಲಸ್ 2z ಈಕ್ವಲ್ಸ್ -1 ಇರುತ್ತೆ. ಸೊ ಎಕ್ಸ್ ಕೋಎಫಿಷಿಯಂಟ್ ಈಸ್ 3, ವೈ ಕೋಎಫಿಷಿಯಂಟ್ ಈಸ್ 1, ಝಡ್ ಕೋಎಫಿಷಿಯಂಟ್ ಈಸ್ 2. ಸೊ ದಿಸ್ ಈಸ್ ಕಾಲ್ಡ್ ದಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ವೈ ಝಡ್. ಇದನ್ನು ಎವಾಲ್ಯೂಯೇಟ್ ಮಾಡ್ತೀವಿ. ಸೊ 1 ಹಾಗೆ ಇಟ್ಕೊತೀವಿ, 1 ಇರೋ ರೋ ಬಿಡ್ತೀವಿ, 1 ಇರೋ ಕಾಲಮ್ ಬಿಡ್ತೀವಿ. 2 2s are 4 -3 ಬರುತ್ತೆ. ಆಮೇಲೆ ಮೈನಸ್ ಇದು ಪ್ಲಸ್ಸು, ಇದು ಮೈನಸ್ ಥರ್ಡ್ ಆರ್ಡರಲ್ಲಿ, ಮೈನಸ್ ಇಟ್ಟು ಮೈನಸ್ +1 ಬರ್ಕೋಬೇಕು. ಆ +1 ಇರೋ ರೋ ಬಿಡಬೇಕು, ಆ ಕಾಲಮ್ ಬಿಡಬೇಕು. 0 ಇಂಟು 2 0 ಆಗುತ್ತೆ, -3 3s are 9 ಪ್ಲಸ್ 0 ಇಂಟು ಎನಿಥಿಂಗ್ ಇಸ್ ಕಾಲ್ಡ್ 0 ಆಗಿಬಿಡುತ್ತೆ. ಈಗ 4 ಮೈನಸ್ 3 1 ಆಗಿಬಿಡುತ್ತೆ. ಸೊ 1 ಹಾಗೆ ಇಟ್ಕೊತೀವಿ, 1 ಇಂಟು 1 ಬರುತ್ತೆ, ಪ್ಲಸ್ 1 ಇಂಟು -9 ಅಂದರೆ -9 ಬರುತ್ತೆ. ಸೊ ಟೋಟಲ್ -9, 1 1s are 1. ಸೊ ನಮಗೆ 1 -9 ಅಂದರೆ -8 ಬರಬೇಕು. ಸೊ -8 ಆಪ್ಷನ್ ಬಂದು 3 ಇರುತ್ತೆ, ಕರೆಕ್ಟಾಗಿ. ಈಗ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ DCT 2017, ದಿ ವ್ಯಾಲ್ಯೂ ಆಫ್ ಎಕ್ಸ್. ಇಲ್ಲಿ 3 ಅನ್ನೋನ್ ಈಕ್ವೇಷನ್ ಕೊಟ್ಟಿದ್ದಾನೆ. 4x ಪ್ಲಸ್ ವೈ ಈಸ್ ಈಕ್ವಲ್ ಟು 7, 3y ಪ್ಲಸ್ 4z ಈಕ್ವಲ್ಸ್ 5 ಆ್ಯಂಡ್ 3z ಪ್ಲಸ್ 5x ಈಕ್ವಲ್ ಟು 2. ಸೊ ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್ಸನ್ನು ಬರೀಬೇಕು ನಾವು. ಹಿಯರ್ ಎಕ್ಸ್ ಈಕ್ವಲ್ಸ್, ಸಾಲ್ವ್ ಫಾರ್ ಎಕ್ಸ್ ಅಂದರೆ ಎಕ್ಸ್ ಈಕ್ವಲ್ಸ್ ವಿ ಫೈಂಡ್ ಇನ್ ಕ್ರಾಮರ್ಸ್ ರೂಲಲ್ಲಿ ಎಕ್ಸ್ ಈಕ್ವಲ್ಸ್ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. ವಿ ಫೈಂಡ್ ಡೆಲ್ಟಾ ಇನ್ ಥರ್ಡ್ ಆರ್ಡರ್. ಡೆಲ್ಟಾ ಇಸ್ ದಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಆ್ಯಂಡ್ ವೈ. ಫಸ್ಟ್ ಇಕ್ವೇಷನ್ ನೋಡ್ಬೋದು ನಾವು. ಫಸ್ಟ್ ಇಕ್ವೇಷನಲ್ಲಿ ಎಕ್ಸ್ ವ್ಯಾಲ್ಯೂ ಇಸ್ 4, ವೈ ವ್ಯಾಲ್ಯೂ ಇಸ್ 1, ಝಡ್ ವ್ಯಾಲ್ಯೂ ಕೊಟ್ಟಿರೋದಿಲ್ಲ, 0 ಅಂತ ಬರ್ಕೋಬೇಕು. And again second equation, no x, so 3y plus 4z equals 5. X is not given, first 0 x value, y value 3, z value 4. And third equation ಬರ್ತೀವಿ, 3z plus 5x equal to 2. x value is 5 ಕೊಟ್ಟಿದ್ದಾನೆ, 5 ಬರ್ಕೋಬೇಕು ಫಸ್ಟ್ ಕಾಲಮಲ್ಲಿ. and y value, second column is called y coefficients, third column is called z coefficient 3. ಸೊ ದಿಸ್ ಈಸ್ ಥರ್ಡ್ ಆರ್ಡರು. ಇದು ಪ್ಲಸ್ಸು ಮೈನಸ್ಸು ಪ್ಲಸ್ ಬರ್ಕೋಬೇಕು. ಎವಾಲ್ಯೂಯೇಟ್ ಥರ್ಡ್ ಆರ್ಡರು. 4 ಹಂಗೆ ಇಟ್ಕೋಬೇಕು. ಫಸ್ಟ್ ಎಲಿಮೆಂಟ್ ರೋ, ಫಸ್ಟ್ ಎಲಿಮೆಂಟ್ ಕಾಲಮ್ ಬಿಡಬೇಕು. 3 3s are 9 minus 0, 9 minus 0 ಬರುತ್ತೆ. -1 ಹಾಗೆ ಇಟ್ಕೋಬೇಕು. -1 ಇರೋ ರೋ, ಆ ಕಾಲಮ್ ಬಿಡಬೇಕು. ಸೊ 0 ಇಂಟು 3 0 ಮೈನಸ್ 5 4s are 20 ಪ್ಲಸ್ 0 ಇಂಟು ಎನಿಥಿಂಗ್ ಬಂದರೆ 0 ಹಾಗೆ ಇರುತ್ತೆ. ಈಗ 9 4s are 36, ಮೈನಸ್ ಇಂಟು ಮೈನಸ್ ಪ್ಲಸ್ಸು, 21s are 20 ಈಕ್ವಲ್ಸ್ 56 ಬರುತ್ತೆ ಡೆಲ್ಟಾ ವ್ಯಾಲ್ಯೂ. ಸಿಮಿಲರ್ ಟು ಡೆಲ್ಟಾ ಎಕ್ಸ್ ಆಲ್ಸೋ ಫೈಂಡ್ ಮಾಡ್ತೀವಿ. ಡೆಲ್ಟಾ ಎಕ್ಸ್ ಅಂದರೆ ಫಸ್ಟ್ ಕಾಲಮ್ ಈಸ್ ಕಾನ್ಸ್ಟೆಂಟ್ ಕಾಲಮು. ಕಾನ್ಸ್ಟೆಂಟ್ಸು 7 5 2 ಆರ್ ಕಾನ್ಸ್ಟೆಂಟ್ಸು ಬರೀಬೇಕು. 7 5 2 ಆರ್ ಕಾನ್ಸ್ಟೆಂಟ್ಸ್ ರೈಟಿಂಗ್ ಇನ್ ದಿ ಫಸ್ಟ್ ಕಾಲಮ್. ಈ ಸೆಕೆಂಡ್ ಆ್ಯಂಡ್ ಥರ್ಡ್ ಕಾಲಮ್ ಆ್ಯಸ್ ಇನ್ ಡೆಲ್ಟಾ ಬರೀತೀವಿ. 1 3 0 0 4 3 ಬರೀತೀವಿ. ಹಾಗೆ ಎವಾಲ್ಯೂಯೇಟ್ ಮಾಡ್ತೀವಿ. 7 ಹಾಗೆ ಇಟ್ಕೊತೀವಿ. 7 ಇರೋ ರೋ, 7 ಇರೋ ಕಾಲಮ್ ಬರ್ತೀವಿ. 9 minus 0 ಬರುತ್ತೆ. ಸಿಮಿಲರ್ ಆಗಿ -1, ಆ 1 ಇರೋ ರೋ, 1 ಇರೋ ಕಾಲಮ್ ಬಿಡ್ತೀವಿ. 5 3s are 15 ಮೈನಸ್ 2 4s are 8 ಪ್ಲಸ್ 0 ಹಾಗೆ 0 ಇಂಟು ಎನಿಥಿಂಗ್ 0 ಆಗಿಬಿಡುತ್ತೆ. ಸೊ ಈಗ ನಮಗೆ 9 7s are
9 7 63 ಬರುತ್ತೆ. ಮೈನಸ್ ಇಲ್ಲಿ 15ನಲ್ಲಿ 7 ಹೋದರೆ ನಮ್ಗೆ ಏನು ಸಿಗುತ್ತೆ? ಇಲ್ಲಿ 15ನಲ್ಲಿ 8 ಹೋದರೆ 7 ಸಿಗುತ್ತೆ, -7 ಇರುತ್ತೆ. 63 - 7 56 ಆಗುತ್ತೆ. ಸೊ ವಾಟ್ ಈಸ್ ದ ಡೆಲ್ಟಾ? ಎಕ್ಸ್ ಬಂದು 56 ಇರುತ್ತೆ, ಡೆಲ್ಟಾ ಬಂದು 56 ಇರುತ್ತೆ. ಸೊ 56/56 1 ಆಗಿಬಿಡುತ್ತೆ. ಎಕ್ಸ್ ವ್ಯಾಲ್ಯೂ ಈಸ್ 1. ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ಅದೇ ಥರ ನಾವು ಡೆಲ್ಟಾ ಎಕ್ಸ್ ಇದು ಇಸ್ ಪ್ರೀವಿಯಸ್ ಇಯರ್ ಕ್ವಶನ್ DCET 2015ಅಲ್ಲಿ 3 ಸೈಮಲ್ಟೇನಿಯಸ್ ಈಕ್ವೇಷನ್ ಇದೆ, ಲೀನಿಯರ್ ಈಕ್ವೇಷನ್ಸ್. 2x + y + z = 1, x + y + 2z = 0, and 3x + 2y - z = 2. Then the value of delta x is, ನಮಗೆ ಡೆಲ್ಟಾ ಎಕ್ಸ್ ಕಂಡುಹಿಡಿಬೇಕಂದ್ರೆ ಫಸ್ಟ್ ಕಾಲಮ್ ಈಸ್ ಕಾನ್ಸ್ಟೆಂಟ್ ಕಾಲಮ್. we write the delta x, first column is constant column. ನೋಡ್ಬೋದು ಕಾನ್ಸ್ಟೆಂಟ್ಸು 1 0 2 ಆರ್ ದಿ ಕಾನ್ಸ್ಟೆಂಟ್ಸು. ಅದನ್ನು ಫಸ್ಟ್ ಕಾಲಮಲ್ಲಿ ಬರೆದು ಬಿಡ್ತೀವಿ. ದಿಸ್ ಈಸ್ ಈ ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಬಂತು ವೈ ಕೋಎಫಿಷಿಯೆಂಟ್ಸು. ಫಸ್ಟ್ ಇಕ್ವೇಷನಲ್ಲಿ ವೈ ಕೋಎಫಿಷಿಯೆಂಟ್ಸ್ 1 ಇರುತ್ತೆ, ಸೆಕೆಂಡ್ ಇಕ್ವೇಷನಲ್ಲಿ ವೈ ಕೋಎಫಿಷಿಯೆಂಟ್ಸ್ 1 ಇರುತ್ತೆ, ಥರ್ಡ್ ಇಕ್ವೇಷನಲ್ಲಿ ವೈ ಕೋಎಫಿಷಿಯೆಂಟ್ 2 ಇರುತ್ತೆ. ಸೆಕೆಂಡ್ ಕಾಲಮ್ ಇಸ್ ದಿ ಕೋಎಫಿಷಿಯೆಂಟ್ ಆಫ್ ವೈ. ಇನ್ ಥರ್ಡ್ ಕಾಲಮ್ ದಿ ಕೋಎಫಿಷಿಯೆಂಟ್ ಆಫ್ ಝಡ್. ಫಸ್ಟ್ ಇಕ್ವೇಷನ್ ಬರ್ತೀವಿ 1z ಇದೆ 1, ಸೆಕೆಂಡ್ ಇಕ್ವೇಷನಲ್ಲಿ 2z ಇದೆ 2, ಥರ್ಡ್ ಇಕ್ವೇಷನಲ್ಲಿ -z ಇದೆ -1. ಸೊ ಈಸ್ ಈಕ್ವಲ್ ಟು ವಿ ರೈಟ್. ದಿಸ್ ಈಸ್ ಕಾಲ್ಡ್ ಡೆಲ್ಟಾ ಎಕ್ಸ್. ಯಾಕೆ ಬರಿತೀವಿ ಅಂತ ಗೊತ್ತಾಗಿದೆ ನಿಮಗೆ. ಫಸ್ಟ್ ಎಲಿಮೆಂಟ್ ಆಗಿ ಇಟ್ಕೊತೀವಿ, ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಡ್ತೀವಿ, -1 -4 ಬರುತ್ತೆ. ಮೈನಸ್ ಇಲ್ಲಿ ಪ್ಲಸ್ಸು ಮೈನಸ್ಸು ಪ್ಲಸ್ ಇರುತ್ತೆ, -1 ಬರ್ಕೋಬೇಕು. 1 ಇರೋರು 1 ಇರೋ ಕಾಲಮ್ ಬಿಡ್ತೀವಿ, 0 -4 ಬರುತ್ತೆ. ನೆಕ್ಸ್ಟು +1, ಆ +1 ಇರೋರು +1 ಇರೋ ಕಾಲಮ್ ಬಿಡ್ತೀವಿ, 0 -2 ಬರುತ್ತೆ. ಈಗ ನಾವು ಬೋತ್ ಆರ್ ಮೈನಸ್ ಇದ್ರೆ ಆ್ಯಡ್ ಮಾಡ್ತೀವಿ, -5 ಮೈನಸ್ ಇಂಟು ಮೈನಸ್, ಇಲ್ಲಿ -4 ಬರ್ಕೊತೀವಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡ್ಕೊಳ್ಳೋಣ, +1 ಇಂಟು -2 ಬರಿತೀವಿ. -5 1s -5, ಮೈನಸ್ ಇಂಟು ಮೈನಸ್ +4, ಪ್ಲಸ್ ಇಂಟು ಮೈನಸ್ -2. ಬೋತ್ ಆರ್ ಮೈನಸ್ ಗೆಟ್ ಆ್ಯಡ್ ಮಾಡ್ತೀವಿ, ನಮಗೆ -7 + 3 ಬರುತ್ತೆ, +4 ಬರುತ್ತೆ, ಇಸ್ ಈಕ್ವಲ್ ಟು -3. ಆಪ್ಷನ್ 4 ಕರೆಕ್ಟ್ ಇರುತ್ತೆ. ಅದೇ ಥರ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ನು. ಸೊ DCET 2022ನಲ್ಲಿ ದಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಆಫ್ ದಿ ಮೆಟ್ರಿಕ್ಸ್ -4 1 2 3 ಇರುತ್ತೆ. ನಮಗೆ ಒಂದು ಫಾರ್ಮುಲಾ ಗೊತ್ತಿರಬೇಕು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ಗೆ. ಸೊ λ² ಮೈನಸ್ ಟ್ರೇಸ್ ಇಂಟು λ ಪ್ಲಸ್ ಡಿಟರ್ಮಿನೆಂಟ್ ಆಫ್ A ಈಸ್ ಈಕ್ವಲ್ ಟು 0. ಈ ಒಂದು ಫಾರ್ಮುಲಾ ನಮಗೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ಗೆ ಮೆಮ್ರಿ ಇರಬೇಕು. ಟ್ರೇಸ್ ಅಂದರೆ ಸಮ್ ಆಫ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು, ನಮ್ಗೆ ಇದು ಗೊತ್ತಿರಬೇಕು. ಟ್ರೇಸ್ ಅಂದರೆ ಸಮ್ ಆಫ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು, ಪ್ರಿನ್ಸಿಪಲ್ ಡಯಾಗನಲ್. ಆ್ಯಂಡ್ ಡಿಟರ್ಮಿನೆಂಟ್ ಆಫ್ A ಗೊತ್ತಿದೆ ನಮಗೆ, λ² ಬರಿತೀವಿ. ಮೈನಸ್ ಟ್ರೇಸ್ ಅಂದರೆ ಎರಡು ಆ್ಯಡ್ ಮಾಡ್ತೀವಿ, -4 + 3, -4 + 3 ಈಕ್ವಲ್ಸ್ -1 ಬರುತ್ತೆ. ಸೊ -1 λ, ಟ್ರೇಸ್ ವ್ಯಾಲ್ಯೂ -1 ಬರುತ್ತೆ ಇಂಟು λ. ಡಿಟರ್ಮಿನೆಂಟ್ ಆಫ್ A 4 3s are 12, ಡಿಟರ್ಮಿನೆಂಟ್ ಆಫ್ A 4 3s are 12, -12 ಮೈನಸ್ 2 1s are 2 ಇಸ್ ಈಕ್ವಲ್ ಟು -14 ಬರುತ್ತೆ. -14 ಇಸ್ ಈಕ್ವಲ್ ಟು 0 ಬರುತ್ತೆ. ಈಗ ನಾವು ನೋಡ್ಬೋದು λ² ಮೈನಸ್ ಇಂಟು ಮೈನಸ್ ಪ್ಲಸ್ λ -14 ಈಕ್ವಲ್ ಟು 0. ಆಪ್ಷನ್ ನೋಡ್ಬೇಕು ನಮಗೆ. ಸೊ λ² ಪ್ಲಸ್ λ -14 ಈಕ್ವಲ್ ಟು 0 ಇರಬೇಕು. ಆಪ್ಷನ್ ಬಿ ನೋಡಿ, λ² ಪ್ಲಸ್ λ -14 ಈಕ್ವಲ್ ಟು 0. ಸೊ ದಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ DCET 2021ನಲ್ಲಿ ದಿ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಆಫ್ ದಿ ಮೆಟ್ರಿಕ್ಸ್ ಕೊಟ್ಟಿರ್ತಾನೆ. ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಆಫ್ ದಿ ಮೆಟ್ರಿಕ್ಸ್, ಕ್ಯಾರೆಕ್ಟರಿಸ್ಟಿಕ್ ರೂಟ್ಸು. ಸೊ 2 - 1 0 3 ಅಂತ. ಅದರ್ ಡಯಾಗನಲ್ 0 ಇತ್ತಂದರೆ, ಅದರ್ ಡಯಾಗನಲ್ಲಿ 0 ಇದ್ದರೆ ದಿ λ ವ್ಯಾಲ್ಯೂ ಆರ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಅಂತ ಕರಿತೀವಿ. ಸೊ ಆವಾಗ λ ಈಸ್ ಈಕ್ವಲ್ ಟು ದಿ ವ್ಯಾಲ್ಯೂ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಏನಿದೆ 2 ಇದೆ ಆ್ಯಂಡ್ 3 ಇದೆ. ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು λ ವ್ಯಾಲ್ಯೂ ಆಗುತ್ತೆ. ಇಫ್ ವೆನ್ ದೇರ್ ಈಸ್ ಅನ್ ಅದರ್ ಡಯಾಗನಲ್ ಇಸ್ 0 ಎಲಿಮೆಂಟ್, ಎನಿ ಒನ್ ಆಫ್ ದಿ ಎಲಿಮೆಂಟ್ is 0 in other diagonal or half diagonal, then these the characteristic roots or eigenvalues are the value of the principal diagonal elements 2 and 3. Option B 2 and 3. The characteristic equation of the matrix A is equal to -5 6 -2 1 DCET 2020 ಕೊಟ್ಟಿದ್ದಾರೆ. ನಮಗೆ ಆಲ್ರೆಡಿ ಗೊತ್ತಿದೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಬಗ್ಗೆ. ಸೊ ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ, λ² ಮೈನಸ್ ಟ್ರೇಸ್ ಇಂಟು
ಲ್ಯಾಂಬ್ಡಾ ಪ್ಲಸ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 0. ಇದು ಒಂದು ಫಾರ್ಮುಲಾ ಫಾರ್ ದಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್. ಟ್ರೇಸ್ ಅಂದರೆ ಸಮ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್. ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಸಮ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಅಂದರೆ -5 + 1 ಅಂದರೆ -4 ಬರುತ್ತೆ. ಲ್ಯಾಂಬ್ಡಾ ಪ್ಲಸ್ ಡಿಟರ್ಮಿನೆಂಟ್ ಆಫ್ ಎ. ಡಿಟರ್ಮಿನೆಂಟ್ ಆಫ್ ಎ ನಮ್ಗೇನು ಬರುತ್ತೆ ಇಲ್ಲಿ? ಸೊ -5 1 -5 ಮೈನಸ್ ಇಂಟು ಮೈನಸ್ ಪ್ಲಸ್ 2 6 12. 12ಅಲ್ಲಿ 5 ಹೋದರೆ ಎಷ್ಟಿರುತ್ತೆ? ಇಂದ 7 ಇರುತ್ತೆ. ಸೊ -5 1 -5 ಮೈನಸ್ ಇಂಟು ಮೈನಸ್ ಪ್ಲಸ್ 6 2 12. ಸೊ ನಮಗೆ 7 ಬರುತ್ತೆ. ಸೊ ಇಲ್ಲೇನು ಮಾಡ್ತೀವಿ ನಾವು? +7 ಬರಿತೀವಿ. ಸೊ ಈಗ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 4 ಲ್ಯಾಂಬ್ಡಾ ಪ್ಲಸ್ 7 ಈಕ್ವಲ್ ಟು 0. ಸೊ ಈ ಥರದ್ದು ನಾವು ನೋಡ್ತೀವಿ ಇಲ್ಲಿ. ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ 4 ಲ್ಯಾಂಬ್ಡಾ ಪ್ಲಸ್ 7 ಈಕ್ವಲ್ ಟು 0. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್, ಕರೆಕ್ಟಾಗಿರುತ್ತೆ. ಆಪ್ಷನ್ ಸಿ ಆನ್ಸರ್ ಕರೆಕ್ಟ್ ಇರುತ್ತೆ. ಸೊ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಆಫ್ ದಿ ಮೆಟ್ರಿಕ್ಸ್ ನಾವು ಆಲ್ರೆಡಿ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಕಲ್ತಿದ್ದೀವಿ. ಆಫ್ ಡಯಾಗನಲಲ್ಲಿ 0 ಇದ್ದರೆ ದಿ ಲ್ಯಾಂಬ್ಡಾ ವ್ಯಾಲ್ಯೂಸ್ ಬಂದು ದಿ ಪ್ರಿನ್ಸಿಪಲ್ ಡಯಾಗನಲ್ ವ್ಯಾಲ್ಯೂಸ್ ಆಗುತ್ತೆ. ಅದೇ ಥರ ಇಲ್ಲಿ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಏನು ಬರುತ್ತೆ ಇವಾಗ? 2, -3 ಬರುತ್ತೆ. 2 and -3. ಸೊ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 2 and ಲ್ಯಾಂಬ್ಡಾ ಈಸ್ ಈಕ್ವಲ್ ಟು -3. ಆಪ್ಷನ್ ಸಿ ಕರೆಕ್ಟ್ ಇರುತ್ತೆ. ದಿ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಆಫ್ ದಿ ಈಕ್ವೇಷನ್ಸು. ಇಲ್ಲಿ ಆಫ್ ಡಯಾಗನಲಲ್ಲಿ 0 ಇರೋದಿಲ್ಲ. ನಾವು ವಿ ಫೈಂಡ್ ದಿ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನನ್ನು ಬರೀಬೇಕು. ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ನು ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಸಮ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ 4 - 1 ಅಂದರೆ 3 ಬರುತ್ತೆ. 3 ಲ್ಯಾಂಬ್ಡಾ ಪ್ಲಸ್ ಡಿಟರ್ಮಿನೆಂಟ್ ಆಫ್ ಎ. ಡಿಟರ್ಮಿನೆಂಟ್ ಆಫ್ ಎ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. -4 ಮೈನಸ್ 3 2 6 -10 ಬರುತ್ತೆ. ಸೊ -10 ಈಸ್ ಈಕ್ವಲ್ ಟು 0 ಬರುತ್ತೆ. ಸೊ ಲ್ಯಾಂಬ್ಡಾ ಸ್ಕ್ವೇರ್ -3 ಲ್ಯಾಂಬ್ಡಾ -10 ಈಕ್ವಲ್ ಟು 0. 10ನ ಕೋಫ್ಯಾಕ್ಟರ್ಸ್ ನೋಡ್ಬೋದು. 10 5 2 10 ಬರುತ್ತೆ. ಒಂದು ಪ್ಲಸ್ಸು ಇಲ್ಲಿ ನೋಡ್ತೀವಿ ನಾವು. -3 ಇದ್ದರೆ ಬಿಗ್ಗರ್ ನಂಬರ್ ಮೈನಸ್ ತೊಗೋಬೇಕು. ಸೊ ಆವಾಗ ಸ್ಮಾಲ್ ನಂಬರ್ ಪ್ಲಸ್ ಬರುತ್ತೆ. ಪ್ಲಸ್ ಇಂಟು ಮೈನಸ್ 5 2 10 ಬರುತ್ತೆ. ಸೊ ವಾಟ್ ಇಸ್ ದ ಲ್ಯಾಂಬ್ಡಾ ವ್ಯಾಲ್ಯೂಸ್? ಸೈನ್ ಚೇಂಜ್ ಮಾಡಿ ಬರೀಬೇಕು. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಈ ಸೈನ್ ಚೇಂಜ್ -5 ಇದ್ದರೆ +5 ಬರುತ್ತೆ. ಆ್ಯಂಡ್ +2 ಇದ್ದರೆ -2 ಬರುತ್ತೆ. ಸೊ ಈಗ ಲ್ಯಾಂಬ್ಡಾ ವ್ಯಾಲ್ಯೂ ಬಂದು -2 ಆ್ಯಂಡ್ +5 -2 ಆ್ಯಂಡ್ +5 ಲ್ಯಾಂಬ್ಡಾ ವ್ಯಾಲ್ಯೂ -2 ಆ್ಯಂಡ್ +5. ಸೊ ಆಪ್ಷನ್ 2 ಕರೆಕ್ಟಾಗಿರುತ್ತೆ. ದಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಆಫ್ ದಿ ಮೆಟ್ರಿಕ್ಸ್ 2 - 1 5 - 6 DCET 2017 ಕೊಟ್ಟಿದ್ದಾರೆ. ಸೊ ನಮಗೆ ಗೊತ್ತಿದೆ ಲ್ಯಾಂಬ್ಡಾ ಸ್ಕ್ವೇರ್ ಬರೆದ್ಬಿಡ್ತೀವಿ. ಮೈನಸ್ ಸಮ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು -6 + 2 2 - 6 ಅಂದರೆ -4 ಬರುತ್ತೆ. ಬರಿತೀವಿ. ಲ್ಯಾಂಬ್ಡಾ ಹಾಕಿ ಬರಿತೀವಿ. ಆ್ಯಂಡ್ ಡಿಟರ್ಮಿನೆಂಟ್ ಆಫ್ ಎ ಬರೀಬೇಕು. ಡಿಟರ್ಮಿನೆಂಟ್ ಆಫ್ ಎ ಈಸ್ ಸೊ 2 6 12 -12 ಮೈನಸ್ ಇಂಟು ಮೈನಸ್ +5 1 5. ಸೊ -12 +5 ಹೋದರೆ -7 ಬರುತ್ತೆ. -7 ಈಸ್ ಈಕ್ವಲ್ ಟು 0. ಈಗ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಎ ಹಾಕ್ತೀವಿ. ಎ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ +4a -7i ಈಸ್ ಈಕ್ವಲ್ ಟು 0. ದಿಸ್ ಮೆಟ್ರಿಕ್ಸ್. ಸೊ ಎ ಸ್ಕ್ವೇರ್ +4a -7i ಈಸ್ ಈಕ್ವಲ್ ಟು 0 ಇರಬೇಕು. ಎ ಸ್ಕ್ವೇರ್ +4a -7i ಈಕ್ವಲ್ ಟು 0. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಬರುತ್ತೆ. ಈಗ ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್. ದಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಆಫ್ ದಿ ಮೆಟ್ರಿಕ್ಸ್ ಎ ಈಸ್ ಈಕ್ವಲ್ ಟು 5 - 3 2 1 DCET 2013 ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್. ನಮ್ಗೆ ವಿ ಆಲ್ರೆಡಿ ಸ್ಟಡಿಡ್ ದಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್. ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಟ್ರೇಸ್. ಟ್ರೇಸ್ ಈಸ್ ಕಾಲ್ಡ್ ಸಮ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ 5 1 6 ಲ್ಯಾಂಬ್ಡಾ ಆ್ಯಂಡ್ ಪ್ಲಸ್ ಡಿಟರ್ಮಿನೆಂಟ್ ಆಫ್ ಎ. ವಿ ಫೈಂಡ್ ಡಿಟರ್ಮಿನೆಂಟ್ ಆಫ್ ಎ. 5 1 5 ಮೈನಸ್ ಇಂಟು ಮೈನಸ್ ಪ್ಲಸ್ 2 3 6 ಈಕ್ವಲ್ಸ್ 11 ಬಂದ್ಬಿಡುತ್ತೆ. +11 ಈಸ್ ಈಕ್ವಲ್ ಟು 0. ಅಂದರೆ ಲ್ಯಾಂಬ್ಡಾ ಸ್ಕ್ವೇರ್ -6 ಲ್ಯಾಂಬ್ಡಾ +11 ಈಕ್ವಲ್ ಟು 0. ದಿಸ್ ಈಸ್ ದಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಫಾರ್ ದಿ ಗಿವನ್ ಮೆಟ್ರಿಕ್ಸ್. ಲ್ಯಾಂಬ್ಡಾ ಸ್ಕ್ವೇರ್ ಇರಬೇಕು. -6 +11 ಈಕ್ವಲ್ ಟು 0. ಆಪ್ಷನ್ 1 ಈಸ್ ಕರೆಕ್ಟ್ ಆನ್ಸರ್ ಬರುತ್ತೆ. ಸೊ ಈಗ ಆಲ್ರೆಡಿ ನಾವೆಲ್ಲ ಕಲ್ತಿದ್ದೀವಿ. ಸೊ ದಿ ಸಮ್ಮರಿ ಆಫ್ ದಿ ಕೀ ಕಾನ್ಸೆಪ್ಟ್ಸು ಡಿಟರ್ಮಿನೆಂಟ್ ಅನ್ನೋ ಬಗ್ಗೆ. ದಿ ಯೂನಿಕ್ ನಂಬರ್ ಆಫ್ ಎವ್ರಿ ಸ್ಕ್ವೇರ್ ಮೆಟ್ರಿಕ್ಸ್ ಇನ್ ಸೆಕೆಂಡ್ ಆರ್ಡರ್
and third order expansion we already studied, and singular matrix, ನಾನ್ ಸಿಂಗ್ಯುಲರ್ ಮೆಟ್ರಿಕ್ಸ್ ಕಲ್ತಿದ್ದೀವಿ, ಆ್ಯಂಡ್ ಮೈನರ್ ಆ್ಯಂಡ್ ಕೋಫ್ಯಾಕ್ಟರ್ ಮೆಟ್ರಿಕ್ಸ್ ಕಲ್ತಿದ್ದೀವಿ, ಜಾಯಿಂಟ್ ಇನ್ವರ್ಸ್ ಕಲ್ತಿದ್ದೀವಿ, ಗ್ರಾಮರ್ಸ್ ರೂಲ್ ಕಲ್ತಿದ್ದೀವಿ, ಐಗನ್ ಈಕ್ವೇಷನ್ ಆ್ಯಂಡ್ ಐಗನ್ ವ್ಯಾಲ್ಯೂಸ್ ನಾವು ಕಲ್ತಿದ್ದೀವಿ. ಥ್ಯಾಂಕ್ ಯು ಫಾರ್